ಇದು ಮೋಸ್ಟ್ ಡ್ರಾಮ್ಯಾಟಿಕ್ ಸ್ನೇಕ್ ಅಂತಾರೆ. ಏನಕ್ಕೆ ಇದು ಡ್ರಾಮಾ ಮಾಡೋದ್ರಲ್ಲಿ ನಂಬರ್ 1 ಸ್ನೇಕ್. ಇದನ್ನ ಬಂದು ಆಫ್ರಿಕನ್ ಬಾಲ್ ಪೈಥಾನ್ ಅಂತಾರೆ. ಮುಟ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ಮುಟ್ಬೋದು ಆರಾಮಾಗಿ. ಇದನ್ನ ಆಫ್ರಿಕನ್ ಬಾಲ್ ಪೈಥಾನ್ ಅಂತಾರೆ. ಇದಕ್ಕೆ ಏನಕ್ಕೆ ಬಾಲ್ ಪೈಥಾನ್ ಅಂತಾರೆ? ಬಾಲ್ ಪೈಥಾನ್ ಇದು ಅದರಿಂದ ಮ್ಯೂಟೇಶನ್ ಇದು. ಸೊ ಇದು ಬಂದು ಕಾಮನ್ ಕಲರ್. ಇದು ಇದರಲ್ಲೇ ಹೈಬ್ರಿಡ್ ಆಗಿರೋದು ಕಲರ್. ಜೀನ್ ತೆಗೆದು ಇದು ಕಾರ್ನ್ ಸ್ನೇಕ್. ಹೌದು, ಇದರಲ್ಲೂ ಬಹಳ ಕಲರ್ಸ್ ಮ್ಯೂಟೇಶನ್ಸ್ ಎಲ್ಲ ಬರುತ್ತೆ. ವೈಟ್ ಐತೆ, ಇದರಲ್ಲೂ ಬಹಳ ಮ್ಯೂಟೇಶನ್ಸ್ ಐತೆ. ಇದು ಏನಕ್ಕೆ ಕೈನಲ್ಲಿ ತೆಗಿತಾ ಇಲ್ಲ ಅಂದ್ರೆ ಆಲ್ರೆಡಿ ಫೀಡ್ ಆಗೈತೆ ಇದಕ್ಕೆ. ಫೀಡ್ ಆಗಿರೋದ್ರಿಂದ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಹಾಸ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯುವ ಪ್ರಪಂಚ. ಈ ವಿಡಿಯೋದಲ್ಲಿ ನಾವು ನಮ್ಮ ಪ್ರಪಂಚದಿಂದ ದೂರನೇ ಪ್ರಪಂಚ ಅಂದರೆ ಎಕ್ಸಾಟಿಕ್ ಲೋಕಕ್ಕೆ ಬಂದಿದ್ದೀವಿ. ನಾನು ಹಿಂದೆ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇವತ್ತು ನಾಯಿ ಬೇಕಿಲ್ಲ, ಅದ್ರ ಬದಲು ಬೇರೆ ಸ್ಪೀಶೀಸ್ ಇದೆ. ಬನ್ನಿ ಅವು ಯಾವ್ಯಾವು ಅಂತ ನೋಡೋಣ. ಅಂದರೆ ಈ ಲೋಕಕ್ಕೆ ನಾನು ಹೊಸಬಾಗಿರೋದ್ರಿಂದ ನನಗೆ ಇದ್ರ ಬಗ್ಗೆ ಝೀರೋ ನಾಲೆಡ್ಜ್ ಇರೋದ್ರಿಂದ ನೀವು ನೋಡ್ತಾ ಇರಿ, ನಾನು ನೋಡಿ ಕಲ್ತ್ಕೊತಾ ಇರ್ತೀನಿ. ಬನ್ನಿ ನೋಡಿ, ಇಲ್ಲಿ ಸ್ನೇಕ್ಸ್ ಇದೆ, ಪೈಥಾನ್ಸ್ ಥರ ಅನಿಸುತ್ತೆ. ನೋಡ್ಬೋದು ನೀವು ಒಂದೊಂದು ಯಾವ ಥರ ಇದೆ ಅಂತ. ಇದನ್ನ ನೋಡಿ, ಕಂಪ್ಲೀಟ್ಲಿ ಕಲರ್ ಟಾರ್ಟಾಯ್ಸು. ಸ್ನೇಕ್ಸಲ್ಲೇ ತುಂಬ ವಿಧ ಆಗಿದೆ ಇಲ್ಲಿ ಇವ್ರ ಹತ್ರ. ನೋಡಿ ಒಂದೊಂದು ಯಾವ ಥರ ಇದೆ. ಸರಿ, ಎಲ್ಲರೂ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳೋಣ. ನಾನು ನಿಮ್ಮ ಜೊತೆ ತಿಳ್ಕೊತೀನಿ ಯಾವ ಥರ ಇರುತ್ತೆ ಅಂತ. ಎಕ್ಸ್ಪೀರಿಯನ್ಸ್ ಮುಟ್ಟಿ ಕೂಡ ನೋಡೋಣ, ಹೇಳೋಣ ಯಾವ ಥರ ಇರುತ್ತೆ. ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ, ಕೇಳೋಣ ಅವ್ರನ್ನ ಯಾವ ಥರ ಇರುತ್ತೆ ಅಂತ. ಬನ್ನಿ. ನಮಸ್ಕಾರ. ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು, ನಮಗೆ ವಿಡಿಯೋ ಮಾಡೋಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ನೀವು ಇನ್ನೂ ಪೆಟ್ಸೆ ಅನ್ನೋದಿಲ್ಲ, ನಿಮಗೆ ಇವ್ರ ಲೈಫಲ್ಲಿ ಏನು ನಡೀತೈತೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಇವ್ರ ಸಬ್ಸ್ಕ್ರೈಬರ್ ಹೆಂಗೆ ಬೆಳೀತೈತೆ ಅಂದ್ಬಿಟ್ಟು ಗೊತ್ತಾಗ್ತಾ ಇರುತ್ತೆ. ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇವ್ರು ಬೆಳೀತಾರೆ, ಅಷ್ಟೇ ಹೇಳೋದು. ಸರ್, ನನಗಿದ್ರೆ ಈ ಫೀಲ್ಡಲ್ಲಿ ಕಂಪ್ಲೀಟ್ಲಿ ಝೀರೋ ನಾಲೆಡ್ಜು. ನನಗೆ ಒಂದೊಂದ್ರದ್ದು ಯಾವ್ಯಾವ ಥರ ಅಂತ ನಮ್ಮ ವ್ಯೂವರ್ಸ್ಗೂ ತೋರಿಸ್ಕೊಡಿ. 100% ತೋರಿಸ್ಕೊಡ್ತೀನಿ. ಮತ್ತು ಫಸ್ಟ್ನೇ ವಿಡಿಯೋ ಅಕ್ವೇರಿಯಮ್ನಲ್ಲಿ, ಅದು ದೊಡ್ಡ ಅಂಗಡಿನೇ. ಅದರಲ್ಲೂ ಇವ್ರ ಹತ್ರ ರೇರೆಸ್ಟ್ ಎಕ್ಸಾಟಿಕ್ ಬ್ರೀಡ್ಸ್ಗಳೇ ಎಲ್ಲದೂ ಇರೋದು. ನಾನು ಎಲ್ಲದನ್ನು ನೋಡಿಬಿಟ್ಟು ಒಂದೊಂದನ್ನು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಕೂಡ ನೋಡಿದೆ. ಅಷ್ಟು ನಾಲೆಡ್ಜ್ ಇರೋಂಥ ಇವರು ತುಂಬ ಹಳೆಯದಿಂದ ಮಾಡ್ಕೊಂಬಂದಿರೋದು ಫಸ್ಟಿಂದ. ಮತ್ತು ಪಕ್ಕಾ ಬ್ರೀಡರ್ ಆಗಿಬಿಟ್ಟಿದ್ದಾರೆ ಈಗ. ಎಲ್ಲ ಇಂಡಿಯಾದಲ್ಲೇ ಬ್ರೀಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಎಲ್ಲ ಇವರು ಸ್ಪೀಶೀಸ್ಗಳನ್ನ. ಸರ್ ತೋರಿಸಿ ಸರ್ ಒಂದೊಂದು. ಸೊ ಫಸ್ಟು ನಾವು ಸ್ಟಾರ್ಟಿಂಗು ಬಾಲ್ ಪೈಥಾನಿಂದ ಸ್ಟಾರ್ಟ್ ಮಾಡೋಣ. ಸೊ ಇದನ್ನ ಬಂದು ಆಫ್ರಿಕನ್ ಬಾಲ್ ಪೈಥಾನ್ ಅಂತಾರೆ. ಮುಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಮುಟ್ಬೋದು ಆರಾಮಾಗಿ. ಇದನ್ನ ಆಫ್ರಿಕನ್ ಬಾಲ್ ಪೈಥಾನ್ ಅಂತಾರೆ. ಇದಕ್ಕೆ ಏನಕ್ಕೆ ಬಾಲ್ ಪೈಥಾನ್ ಅಂತಾರೆ ನೀವು ನೋಡ್ತಾ ಇರ್ಬೋದು. ಒಂಥರ ಬಾಲ್ ತರ ಶೇಪ್ ಆಯ್ತು, ಫುಲ್ ಬಾಲ್ ರೌಂಡ್ ಬಾಲ್ ತರ ಆಗ್ಬಿಟ್ಟೈತೆ. ಅದಕ್ಕೆ ಇದನ್ನ ಬಾಲ್ ಪೈಥಾನ್ ಅಂತಾರೆ. ಇದು ಬಂದು ಕಾಮನ್ ಕಲರ್. ಇದರಲ್ಲೂ ಭಾಳ ಮ್ಯೂಟೇಶನ್ಗಳು ಬರುತ್ತೆ. ಇದು ತುಂಬ ಕಾಮನ್ ಕಲರು. ಆಮೇಲೆ ಚಿಕ್ಕ ಮಕ್ಳ ಜೊತೆ ಎಲ್ಲ ಇರಲಿ, ಸ್ಟಾರ್ಟಿಂಗ್ ಮನೆಯಲ್ಲಿ ಸಾಕೋವ್ರಿಗೆ ತೊಂದರೆ ಆಗೋದು, ಕಚ್ಚೋದು ಆ ಥರ ಏನು ಇರಲ್ಲ ಬಾಲ್ ಪೈಥಾನ್ ಅಲ್ಲಿ. ಎಂಟ್ರಿ ಲೆವೆಲ್ ನನ್ನಂತವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ನೀವು ಫಸ್ಟ್ ಟೈಮ್ ಹಾವು ಮುಟ್ಟಿದ್ದೀರಾ, ಸೊ ನಿಮ್ಗೆ ಏನಾದ್ರು ಭಯ ಆಗ್ತೈತಾ? ಸೆಕೆಂಡ್ ಭಯ ಆಗುತ್ತೆ, ಬಟ್ ಕ್ಲಿಯರ್ ಆಗ್ಬಿಡುತ್ತೆ. ಏನಕ್ಕಂದ್ರೆ ಇದು ಬಾಲ್ ಪೈಥಾನ್ ಕಚ್ಚೋಗಿ ಸ್ಮೂತ್ ಇದೆ, ಮತ್ತೆ ಫುಲ್ ಕೋಲ್ಡ್ ಬ್ಲೇಡೆಡ್ ಆಗಿರೋದ್ರಿಂದ ಫುಲ್ ಕೋಲ್ಡ್ ಕೈಯೆಲ್ಲ ನಡುತ್ತೈತೆ ನನ್ಗೆ. ಹಂಗನು ಇಲ್ಲ, ಏನ್ ತೊಂದರೆ ಇಲ್ಲ, ಆರಾಮಾಗಿ ಹಿಡ್ಕೊಬಹುದು. ಚಿಕ್ಕ ಮಕ್ಳು ಇರ್ಲಿ ಮನೆಯಲ್ಲಿ ಆಟ ಆಡೋರು, ಬಟ್ ಆಟ ಆಡೋರು ಅಂದ್ರೆ ಕೈನಲ್ಲಿ ಸ್ವಲ್ಪ ಇದು ಮಾಡೋದು ಅದೆಲ್ಲ. ಇದಕ್ಕೆ ಹಿಂಸೆ ಕೊಡಬಾರ್ದು, ಇದೇನು ಹಿಂಸೆ ಕೊಡಲ್ಲ ನಿಮ್ಗೆ. ಇದನ್ನ ನಿಮ್ಗೆ ಹಿಂಸೆ ಕೊಡಲ್ಲ ಅಂದ್ರೆ ಇದಕ್ಕೂ ನೀವು ಕೊಡಬಾರ್ದು. ಆ ತರ ನಾರ್ಮಲ್ ಆಗಿ ಇಟ್ಕೊಂಡು ಆಸ್ ಅ ಪೆಟ್ಟು ಕ್ಲೀನ್ ಆಗಿ ನೋಡ್ಕೊಬಹುದು. ಸೊ ಇದನ್ನ ಬಾಲ್ ಪೈಥಾನ್ ಅಂತಾರೆ. ಇದ್ರಲ್ಲಿ ಕೋರಲ್ ಗ್ಲೋ ಬಾಲ್ ಪೈಥಾನ್ ಐತೆ, ಅದನ್ನು ತೋರಿಸ್ಕೊಡ್ತೀನಿ. ಇನ್ನೊಂದು ಬಾಲ್ ಪೈಥಾನ್ ಇದು, ಅದರಿಂದ ಮ್ಯೂಟೇಶನ್ ಇದು. ಸೊ ಇದು ಬಂದು ಕಾಮನ್ ಕಲರ್. ಇದು ಇದರಲ್ಲೇ ಹೈಬ್ರಿಡ್ ಆಗಿರೋದು ಕಲರ್. ಜೀನ್ ತೆಗೆದು ಇದು ಹೈಬ್ರಿಡ್ ಅನ್ನೋದು, ಹೈಬ್ರಿಡ್ ಮ್ಯೂಟೇಶನ್ ಇದು. ಸೊ ಇದು ಕೋರಲ್ ಗ್ಲೋ ಬಾಲ್ ಪೈಥಾನ್ ಅಂತಾರೆ. ಸರ್, ಇದನ್ನ ಗ್ಲೋ, ಸ್ಕಿನ್ ಎಲ್ಲ ಗ್ಲೋ ಆಗ್ತೈತೆ. ಹೌದು, ಅದಕ್ಕೆ ಕೋರಲ್ ಗ್ಲೋ ಅಂತಾರೆ. ಇದಕ್ಕೆ ಎಷ್ಟು ವರ್ಷ ಸರ್? ಇದಕ್ಕೆ ಇವಾಗ ಆಲ್ಮೋಸ್ಟ್ ಒಂದು 2 years ಆಗೈತೆ. ಮ್ಯಾಕ್ಸಿಮಮ್ ಎಷ್ಟು ವರ್ಷ ಇರುತ್ತೆ? ಇದು ಮ್ಯಾಕ್ಸಿಮಮ್ 45 years, 45-50 years. ಕ್ಯಾಪ್ಟಿವ್ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಏನು ನೀವು ಹಾರ್ಮ್ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ, ಚೆನ್ನಾಗಿ ಇಟ್ಟಿದ್ದೀರಾ, ಚೆನ್ನಾಗಿ ಡೈಟ್ ಕೊಡ್ತಾ ಇದ್ದೀರಾ, ಪ್ರಾಪರ್ ಟೈಮ್ಗೆ ಇದು
ಮೇಂಟೆನೆನ್ಸ್ ಮಾಡ್ತಾ ಇರ್ತೀರಾ ಅಂದ್ರೆ ಏನು ಆಗಲ್ಲ. 40-50 ವರ್ಷದವರೆಗೂ ಏನು ಆಗಲ್ಲ. ಆಲ್ಮೋಸ್ಟ್ ಇದು ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ 65 years ತೋರಿಸುತ್ತೆ. ಇವಾಗ ನಾವು ಹೆಂಗ್ ನೋಡ್ಕೊಳ್ತೀವಿ ಅದ್ರ ಮೇಲೇನು ಡಿಪೆಂಡ್ ಆಗುತ್ತೆ ಅಲ್ಲ. ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಒಂದ್ ತಿಂಗಳಾದ್ಮೇಲೂ ಹೋಗ್ಬಿಡುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡಿರೋರು, ಚೆನ್ನಾಗಿ ಸಾಕಿರೋರು 60 ವರ್ಷವರೆಗೂ ಸಾಕವ್ರೆ. ಅಂದ್ರೆ ಮನೇಲಿ ಸಾಕಿರೋರು, ವೈಲ್ಡ್ ಬಿಟ್ಟು ಮನೆಯಲ್ಲಿ ಕ್ಯಾಪ್ಟಿವ್ ಅಲ್ಲಿ ಸಾಕಿರೋದು. ವೈಲ್ಡ್ ಅಲ್ಲಿ 30 ವರ್ಷ ಬಿಟ್ಟು ಬದುಕಲ್ಲ. ಯಾಕಂದ್ರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಂದ್ರ ಮೇಲೆ ಒಂದು ಪ್ರೆಡೇಟರ್ ಪ್ರೇ ಅಂತ ಒಂದು ಲೆವೆಲ್ ಹೈರಾರ್ಕಿ ಇರುತ್ತೆ. ಆ ಹೈರಾರ್ಕಿ ಮೇಲೆ ಬದುಕೋದ್ರಿಂದ ಒಂದಕ್ಕೊಂದು ಫೀಡ್ ಮಾಡ್ಕೊಂಡು ಬದುಕಲೇಬೇಕು. ಅಲ್ಲಿ ವೈಲ್ಡ್ ಆಗಿದ್ದಾಗ 30 years ಮ್ಯಾಕ್ಸಿಮಮ್ ಅಂತಾರೆ. ಅದೇ ನಮ್ಮ ಹತ್ರ ಇವ್ರ ತರ ನೋಡ್ಕೊಂಡು ಅವ್ರ ತರ ಆದ್ರೆ 65 ಅಚೀವ್ ಮಾಡ್ಬೋದು, 60 ಅಚೀವ್ ಮಾಡ್ಬೋದು ಇಯರ್ಸ್ನ. ಹೌದು. ಸೊ ಇದಾದ್ಮೇಲೆ ಕಿಂಗ್ ಸ್ನೇಕ್ ನೋಡ್ಬೋದು. ಇದು ಆಲ್ಬೈನೋ ಕಿಂಗ್ ಸ್ನೇಕ್ ಅಂತಾರೆ. ಇದರಲ್ಲೂ ಬಹಳ ಮ್ಯೂಟೇಷನ್ಗಳು ಬರುತ್ತೆ. ಬ್ಲ್ಯಾಕ್ ಅಂಡ್ ವೈಟ್ ಕಿಂಗ್ ಸ್ನೇಕು ಐತೆ ನಮ್ಮ ಹತ್ರ. ಆಮೇಲೆ ಡೆಸರ್ಟ್ ಕಿಂಗ್ ಸ್ನೇಕು ಐತೆ. ಇದು ಕ್ಯಾಲಿಫೋರ್ನಿಯನ್ ಕಿಂಗ್ ಸ್ನೇಕ್ ಅಂತಾರೆ. ಇದು ಪ್ರಾಪರ್ ಕಂಟ್ರಿ ಬಂದು ಕ್ಯಾಲಿಫೋರ್ನಿಯನ್ ಕಿಂಗ್ ಸ್ನೇಕ್ ಅಂತಾರೆ. ಅದರಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಐತೆ, ಬ್ರೌನ್ ಅಂಡ್ ವೈಟ್ ಐತೆ. ಇದರಲ್ಲೂ ಬಹಳ ಮ್ಯೂಟೇಷನ್ಸ್ ಐತೆ. ಇದು ಏನಕ್ಕೆ ಕೈನಲ್ಲಿ ತೆಗಿತಾ ಇಲ್ಲ ಅಂದ್ರೆ ಆಲ್ರೆಡಿ ಫೀಡ್ ಆಗೈತೆ ಇದಕ್ಕೆ. ಸೊ ಫೀಡ್ ಆಗಿರೋದ್ರಿಂದ ಮಿನಿಮಮ್ 36 hours ಇದನ್ನ ಮುಟ್ಬಾರ್ದು. ಆಫ್ಟರ್ ಫೀಡ್ 35 hours ಇದನ್ನ ಕೈನಲ್ಲಿ ಮುಟ್ಬಾರ್ದು. ಇದು ಪ್ರಾಪರ್ ಡೈಜೆಷನ್ ಆದ್ಮೇಲೆ ಇದಕ್ಕೆ ಕೈನಲ್ಲಿ ಮುಟ್ಬೇಕಾಗಿದೆ. ಎಷ್ಟು ದಿನಕ್ಕೆ ಒಂದ್ಸತಿ ಫೀಡ್ ಮಾಡ್ಬೇಕು ಸರ್ ಇದಕ್ಕೆ? ವಾರಕ್ಕೆ ಒಂದ್ಸತಿ. ಮಿನಿಮಮ್ ವಾರಕ್ಕೆ ಒಂದ್ಸತಿ. ಮೇಂಟೆನೆನ್ಸ್ ಕಷ್ಟ ಏನಿಲ್ಲ ಅನ್ಸುತ್ತಲ್ಲ? ಇಲ್ಲ ಏನ್ ಕಷ್ಟ ಇಲ್ಲ. ಸೊ ಇದು ಬಂದು ಸವಾನಾ ಮಾನಿಟರ್. ಸೊ ಇದನ್ನ ಸೈಜ್ ನೀವ್ ಏನ್ ನೋಡ್ತಾ ಇದ್ದೀರಾ ಇದ್ರಷ್ಟು 100 ಬೆಳೆಯುತ್ತೆ. ಇದು ಡಬಲ್ ಅಲ್ಲ, 100 ದೊಡ್ಡದಾಗುತ್ತೆ. ಇವಾಗ ಇದು ಇಷ್ಟ ಆಯ್ತಾ, ಇಷ್ಟು ದೊಡ್ಡದಾಗುತ್ತೆ ಇದು. ಸೊ ಇದನ್ನ ಸವಾನಾ ಮಾನಿಟರ್ ಅಂತಾರೆ. ಸೊ ಇದು 1 ತಿಂಗಳು ಮರಿ. ಇದು ಇವಾಗ ಫುಲ್ ಹೈಪರ್ ಆಕ್ಟಿವ್ ಐತೆ. ನೀವೇ ನೋಡ್ಬೋದು ಎಷ್ಟು ಸ್ಮೂತ್ ಆಗೈತೆ ಅಂದ್ರೆ ಒಂಥರ ಸಕ್ಕದಾಗ ಆಟ ಆಡ್ತಾ ಇತ್ತು ಒಂಥರ. ಆಮೇಲೆ ಇದೇನಾದ್ರೂ ಯಾರಾದ್ರೂ ತಗೊಳಕ್ ಇಷ್ಟ ಇದ್ರೆ ಪ್ರಾಪರ್ ಪೇಪರ್ ಆಗಿ ಲೀಗಲ್ ಆಗಿ ಸಿಗೋದು ಅನಿಮಲ್ ಇದು ಸರ್. ಅಂದ್ರೆ ಇವಾಗ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಸರ್ ಕಮ್ಮಿ ರೇಟಿಗೆ ಕೊಟ್ಬಿಡಿ ವಿತೌಟ್ ಪೇಪರ್ ಅಂತಂದ್ರೆ ನೀವು ಕೊಡಕ್ ಆಗಲ್ಲ. ವಿತೌಟ್ ಪೇಪರ್ ನಾವು ಕೊಟ್ರೇನು ಏನು ಜವಾಬ್ದಾರಿ ನಾವು ತಗೊಳಲ್ಲ. ಸೊ ಪೇಪರ್ ಸಮೇತ ತಗೊಂಡ್ರೆ ನಿಮ್ಗೆ ಒಳ್ಳೇದು. ನಾಳೆ ದಿವಸ ಜೈಲ್ಗೆ ಹೋಗಕ್ಕೆ ನೀವು ಬಚಾವ್ ಆಗ್ಬೇಕಂದ್ರೆ ಪೇಪರ್ ಇರ್ಲೇಬೇಕು. ಆಮೇಲೆ ಇದಕ್ಕೆ ನೀವು ಸಾಕ್ಬೇಕಂದ್ರೆ ಪ್ರಾಪರ್ ಸಾಕ್ಬೇಕಂದ್ರೆ ಇನ್ಕ್ಲೋಜರ್ ಪ್ರಾಪರ್ ಆಗಿ ಮಾಡಿಸ್ಬೇಕು. ಆವಾಗ್ಲೇ ನಾವು ಕೊಡಕ್ ಆಗೋದು. ಸುಮ್ನೆ ಬಂದು 10,000 ರೂಪಾಯಿ ಐತೆ ಅನ್ಬಿಟ್ಟು ತಗೊಂಡೋಗ್ಬಿಟ್ರೆ ನಾವು ಕೊಡಲ್ಲ. ಅದಕ್ಕೆ ಪ್ರಾಪರ್ ಸೆಟಪ್ ಇರಿದ್ರೇನೆ ನಾವು ಕೊಡೋದು. ಸುಮ್ನೆ ಬಂದು ತಗೊಂಡೋದ್ರೆ ಕೊಡಲ್ಲ ನಾವು. ಸರ್ ಈಗ ಮಿತ್ತೇನಂತಂದ್ರೆ ನಮ್ಮ ಇಂಡಿಯನ್ ಬ್ರೀಡ್ಸ್ ಇರುತ್ತಲ್ಲ, ಈ ತರ ನಮ್ಮ ಇಂಡಿಯಾದಲ್ಲೂ ಸಿಗುತ್ತೆ. ನಾವು ಸಾಕೊಂತೀವಿ ಮನೇಲಿ ಗಿಣಿ. ಅದೇ ಅವ್ರ ಜೈಲ್ 90% ಪೀಪಲ್ ಆಲ್ರೆಡಿ ಜೈಲಲ್ಲಿ ಅವ್ರೆ. ಇನ್ನೊಂದ್ 10% ಇರೋದನ್ನು ಜೈಲ್ಗೆ ಹೋಗ್ಬಿಡ್ತಾರೆ. ಇದು ಎಲ್ಲ ಎಕ್ಸಾಟಿಕ್ ಆಗಿರುತ್ತೆ. ಎಲ್ಲ ಎಕ್ಸಾಟಿಕ್. ಇದು ಸವಾನಾ ಮಾನಿಟರ್ ಮಾಡಿಸ್ಕೊಡ್ತೀರಾ ಸರ್? ಎಲ್ಲ 100% ಪೇಪರ್ ನಾವು ಮಾಡ್ಕೊಡ್ತೀವಿ. ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬರೋ ಪೇಪರ್. ಆಮೇಲೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಬರುತ್ತೆ. ಇದಕ್ಕೆ ಇನ್ಸ್ಪೆಕ್ಷನ್ ಬರ್ತಾರೆ. ಅವ್ರ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಾರೆ. ನೀವು ಹೆಂಗ್ ಸಾಕಿದೀರಾ ಅನ್ನೋದು ನೋಡ್ಕೊಂಡು ಹೋಗ್ತಾರೆ ಅವರು. ನೀವು ತಗೊಂಡೋಗ್ಬಿಟ್ಟು ಸುಮ್ಮನೆ ಪೇಪರ್ ಇಸ್ಕೊಂಡು ಗಾಡಿ ಜೇಬಲ್ಲಿ ಇಟ್ಕೊಂಡು ಓಡಾಡೋದಲ್ಲ. ಅವ್ರ ಮನೆಗ್ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದನ್ನ ನೀವು ಹೆಂಗ್ ಇಟ್ಟಿದ್ದೀರಾ, ಪ್ರಾಪರ್ ಇಟ್ಟಿದ್ದೀರಾ, ಇಲ್ಲ ನೀವು ಖರಾಬ್ ಆಗಿಟ್ಟಿದ್ರೆ ಅದನ್ನ ಸೀಸ್ ಮಾಡ್ತಾರೆ ಅವ್ರು ಸೀಸ್ ಮಾಡಕ್ಕೂ ಅಷ್ಟು ಪವರ್ ಇರುತ್ತೆ. ಈಗ ಬ್ರೀಡಿಂಗ್ ಮಾಡೋರೆಲ್ಲ ಹಂಗೆ ಸಲ್ವ ಸರ್. ಇವಾಗ ನಾಯಿ ಅದಕ್ಕೆಲ್ಲ ಫುಲ್ ಗಲೀಜಾಗಿ ಬಿಟ್ಬಿಟ್ಟು ಬ್ರೀಡಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂತಿರ್ತಾರೆ. ಆತರ ನಾಯಿನೂ ಮಾಡಂಗಿಲ್ಲ, ಬೆಕ್ಕುನು ಮಾಡಂಗಿಲ್ಲ. ನೀವು ಅದರಿಂದ ದುಡ್ಡು ದುಡಿತಾ ಇದ್ದೀರಾ ಅಂದ್ರೆ ಅದ್ರಷ್ಟು ನೀವು 50% ಅದಕ್ಕೆ ಹಾಕಿದ್ರೆ ಅದ್ ಹೆಂಗಿರುತ್ತೆ ಹೇಳಿ, ರಾಜ ಕಿಂಗ್ ತರ ಇರುತ್ತೆ. ಸರಿ, ಒಬ್ಬೊಬ್ರು ತಗೊಂಡೋಗ್ತಾರೆ, ಅಡಾಪ್ಟ್ ಇದ್ ಮಾಡ್ಕೊಂತಾರಲ್ಲ, ಅದಾದ್ಮೇಲೆ ನೋಡ್ಕೊಳಕ್ ಆಗಲ್ಲ. ಸ್ವಲ್ಪ ವರ್ಷ ಆದ್ಮೇಲೆ ಫುಲ್ ಬೇಜಾರಾಗ್ಬಿಟ್ಟು ಈಗ ನಾಯಿನಾಗ ರೋಡಾಗ್ ಬಿಡ್ತಾರ. ಇದನ್ನ ಆತರ ಕಾಡಲ್ಲಿ ಬಿಟ್ರೆ ಹೆಂಗ್ ಬದುಕಲ್ಲ. ಇದು ಸತ್ತೋಗುತ್ತೆ, ಇಲ್ಲ ಬೇರೆ ವೈಲ್ಡ್ ಅನಿಮಲ್ ನ ಇದನ್ನ ಸಾಯಿಸುತ್ತೆ, ಇಲ್ಲ ಅದು ಇದನ್ನ ಸಾಯಿಸುತ್ತೆ. ಅದ್ರ ಬದ್ಲಿ ಅಲ್ಲೂ ಬಿಡಬೇಡಿ. ನಿಮ್ ಸಾಕಕ್ ಇಷ್ಟ ಇಲ್ಲ, ನಿಮ್ಮ ಹತ್ರ ಆಲ್ಮೋಸ್ಟ್ ಒಂದ್ 4-5 ವರ್ಷ ನಿಮ್ ಮೈಂಡ್ ಫುಲ್ ಆಗ್ಬಿಟ್ಟೈತೆ, ನೀವು ಸಾಕಕ್ ಆಗ್ತಾ ಇಲ್ಲ ಅನ್ನೋರು ದಯವಿಟ್ಟು ಇಲ್ಲಿ ತಗೊಂಬಂದ್ ಕೊಟ್ಬಿಡಿ. ನಾವು ಅಡಾಪ್ಟ್ ಮಾಡ್ತೀವಿ ಪ್ಲಸ್ ಪರ್ಚೇಸು ಮಾಡ್ತೀವಿ. ಅಡಾಪ್ಷನ್ಗೆ ನೀವು ಕೊಟ್ರೆ ಪ್ರತಿ ವರ್ಷ ಇರ್ಲಿ, ಪ್ರತಿ ತಿಂಗಳು ಇರ್ಲಿ, ನೀವು ಬಂದ್ ನೋಡ್ಕೊಂಡು ಹೋಗ್ಬೋದು. ನಿಮ್ ಪೆಟ್ಟು ನಿಮ್ ಸೇಲ್ ಮಾಡಕ್ ಇಷ್ಟ ಇಲ್ಲ, ನಿಮ್ ಮಗನ್ನ ನೀವು ಹೆಂಗ್ ದುಡ್ಡಿಗೆ ಸೇಲ್ ಮಾಡೋದು ಅನ್ನೋರು ಇದ್ದಾರೆ. ಸೊ ಅಂತ ಅವರು ತಿಂಗ್ಳಿಗೆ ಒಂದ್ಸತಿ, ವಾರಕ್ಕೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗ್ಬೋದು. ನಾವು ಅವ್ರನ್ನ ಪೆಟ್ನ ಸೇಲ್ ಮಾಡಲ್ಲ, ಕಂಪ್ಲೀಟ್ ಆಗಿ ನಾವು ಸಾಕ್ತಿವಿ. ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಅದನ್ನು ಹೇಳ್ತೀವಿ. ಅದರಿಂದ ನಾವು ಬ್ರೀಡ್ ಮಾಡ್ತೀವಿ. ಬ್ರೀಡ್ ಆಗೋದು ನಮ್ದು, ಅಪ್ಪ ಅಮ್ಮ ಇರೋದು ನಿಮ್ದು. ಬಟ್ ಅದು ನಿಮ್ಗೆ ಕೊಡಲ್ಲ, ನಮ್ಮ ಹತ್ರನೇ ಇಟ್ಕೊಂಡಿರ್ತೀವಿ, ನಾವೇ ಮೇಂಟೈನ್ ಮಾಡ್ತೀವಿ, ನಾವೇ ಚೆನ್ನಾಗಿ ನೋಡ್ಕೊಳ್ತೀವಿ. ಅವ್ರ ಮನೆಯಲ್ಲಿ ಹೆಂಗ್ ಇಟ್ಟಿರ್ತಾರೋ ಅದರಷ್ಟು ಡಬಲ್ ಪ್ರಾಪರ್ ನಾವು ನೋಡ್ಕೊಳ್ತೀವಿ. ಸೊ ಅದನ್ನ ನಾವು ಕಸ್ಟಮರ್ಗೆ ಬೆನಿಫಿಟ್ ಕೊಡ್ತೀವಿ. ನೀವು ಸಾಕದಾದ್ಮೇಲೆ ಅಡಾಪ್ಷನ್ ಇಲ್ಲ ಡೊನೇಷನ್ ಕೊಡ್ಬೇಕು, ಅದನ್ನು ತಗೊಳ್ತೀವಿ.
ಅದು ನಿಮ್ಮ ಇಷ್ಟ. ನೀವು ಯಾವ ಥರ ನಿಮ್ಮ ಮಕ್ಕಳನ್ನ ನೀವು ಬಿಟ್ಟು ಇಲ್ದಿರೋಕ್ಕಾಗಲ್ಲ, ಇವ್ರ ಹತ್ರ ಕೊಟ್ಟಿರ್ತೀರಾ. ಮತ್ತು ಅದಕ್ಕೆ ಒಂದು ಫೀಡಿಂಗ್ಗೆ ಇಲ್ಲ ಏನೊಂದಕ್ಕೂ ನೀವು ನೋಡ್ಕೊಂಡು ಹೋಗ್ಬೇಕು ಇಲ್ಲ ಕೊಡಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಇವ್ರಿಗೆ ಕೊಡ್ಬೋದು, ಅಡಾಪ್ಷನ್ಗೂ ಕೊಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಸರ್. ಸೊ ಇದು ಆಕ್ಟಿವ್ನೆಸ್ ನೋಡಿ ಹೆಂಗೈತೆ. ಇದು ಟಾಟೈಸ್, ಸಲ್ಕಟ್ಟ ಟಾಟೈಸು. ಇದಕ್ಕೆ ಆಫ್ರಿಕನ್ ಬ್ರೀಡ್ ಅಂತೀವಿ, ಆಫ್ರಿಕಾ ಇಂದ ಬಿಲಾಂಗ್ ಆಗೋದು ಇದು ಸಲ್ಕಟ್ಟ ಟಾಟೈಸು. ಸೊ ಇದು ವೆಜಿಟೇಬಲ್ಸು, ಆಮೇಲೆ ಇದಕ್ಕೆ ನಾವು ಮಜೂರಿ ಅಂದರೆ ಏನು ಅನ್ನೋದು ಅರ್ಥ ಮಾಡಿಸ್ಬಿಡ್ತೀನಿ. ಒಂದು ಕಂಪನಿ ಬರುತ್ತೆ ಮಜೂರಿ ಕಂಪನಿ. ಮಜೂರಿ ಅನ್ನೋದು ಫುಡ್ಡು ಹೆಸರಲ್ಲ, ಮಜೂರಿ ಕಂಪನಿ. ಅದು ಎಲ್ಲ ರೆಪ್ಟೈಲ್ಗೂ, ಎಲ್ಲ ಆನಿಮಲ್ಗೂ, ಎಲ್ಲ ಫಿಶಸ್ಗೂ, ಪ್ರತಿ ಒಂದು ಪೆಟ್ಗೂ ಅದು ಫುಡ್ ಮಾಡೋ ಕಂಪನಿ. ಆಮೇಲೆ ಒಳ್ಳೆ ಕಂಪನಿ ಅಂದರೆ ವರ್ಲ್ಡ್ ಲಾರ್ಜೆಸ್ಟ್ ಕಂಪನಿ ಪ್ಲಸ್ ಒಳ್ಳೆ ಕಂಪನಿ. ಅದು ಝೂ ರೆಕಮೆಂಡ್ ಫುಡ್ ಅಂತೀವಿ ನಾವು. ಮಜೂರಿ ಸ್ಪೆಸಿಫಿಕ್ ಆಗಿ ಇಂಥವಕ್ಕೆ ಇದೆ ಅಂತ ಕೊಡಬೇಕು, ಎಕ್ಸಾಟಿಕ್ಗೆ ಮಾಡಿರೋ ಫುಡ್ ಅದು. ಅದರಲ್ಲಿ ಪ್ರತಿ ಒಂದು ಬೆನಿಫಿಟ್, ಟಾಟೈಸ್ ಇರಲಿ ಪ್ರತಿ ಒಂದು ಅನಿಮಲ್ಗೆ ಬೆನಿಫಿಟ್ ಅದರಲ್ಲಿ ಸಿಗುತ್ತೆ. ಏನಕ್ಕಂದ್ರೆ ಅದರಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಮ್ಮು, ವಿಟಮಿನ್ಸು, ಮಲ್ಟಿವಿಟಮಿನ್ಸು ಅದೆಲ್ಲ ಹಾಕಿ ಮಾಡೋದು ಫುಡ್ ಅದು ಮಜೂರಿ. ಅದು ನಮ್ಮ ಹತ್ರ ಸಿಗುತ್ತೆ. ಅದನ್ನ ನಾವು ಇದಕ್ಕೆ ಫೀಡ್ ಮಾಡ್ತೀವಿ ಮಜೂರಿ. ಆಮೇಲೆ ವೆಜಿಟೇಬಲ್ಸು, ಅದರಲ್ಲಿ ಕ್ಯಾಲ್ಸಿಯಂ ಇರಲಿ ಪ್ರತಿಯೊಂದು ಕೊಟ್ಬಿಟ್ಟು ಟಾಟೈಸ್ಗೆ ಫೀಡ್ ಮಾಡ್ತೀವಿ. ಸೊ ಆ ಮಜೂರಿ ನಮ್ಮ ಹತ್ರ ಸಿಗುತ್ತೆ. ಆಮೇಲೆ ಇದರಲ್ಲಿ ಮೇಲ್ ಫಿಮೇಲ್ ತಗೊಳ್ಳೋರು, ಇದಕ್ಕೆ ಗ್ರೋತ್ ಮಾಡೋರಿಗೆ ಮೇಲ್ ಫಿಮೇಲ್ ಬೇಕಂದ್ರೇನು ಸಿಗುತ್ತೆ ನಿಮ್ಮ ಹತ್ರ. ಎಲ್ಲ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಸಿಗುತ್ತೆ. ಆಮೇಲೆ ಯಾರಾದ್ರಿಗೆ ಇದರಲ್ಲಿ ಸಲ್ಕಟ್ಟ ಅಲ್ಲಿ ಇಷ್ಟು ಚಿಕ್ಕದು ಬೇಡ ನಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಸಿಗುತ್ತೆ. ಏನೇನು ಪ್ರೈಸ್ ಸರ್ ಇದು ಸ್ಟಾರ್ಟಿಂಗ್ 25,000 ರೂಪಾಯಿಂದ ಹಿಡಿದು ನಮ್ಮ ಹತ್ರ 8 ಲಕ್ಷವರೆಗೂ ಐತೆ ಸಲ್ಕಟ್ಟ ದೊಡ್ಡದು 8 ಲಕ್ಷವರೆಗೂ ಐತೆ. ಇದೆಲ್ಲ ಮೇಂಟೆನೆನ್ಸ್ ಹೆಂಗೆ ಸರ್? ಇದು ಮೇಂಟೆನೆನ್ಸು ವಾರಕ್ಕೆ ಒಂದ್ಸತಿ ನೀರಲ್ಲಿ ಸೋಕಿಂಗ್ ಮಾಡಬೇಕು. ಸೋಕಿಂಗ್ ಅಂದ್ರೆ ಏನು? ಸೋಕಿಂಗ್ ಅಂದ್ರೆ ಸ್ವಲ್ಪ ನೀರು, 1.5 ಇಂಚ್ ನೀರಲ್ಲಿ ಇದನ್ನ ಡಿಪ್ ಮಾಡಬೇಕು. ಹಾಫ್ ಬಾಡಿ ಡಿಪ್ ಮಾಡಬೇಕು, ಫುಲ್ ಬಾಡಿ ಡಿಪ್ ಆಗಬಾರ್ದು. ಹಾಫ್ ಬಾಡಿ ಡಿಪ್ ಮಾಡಿದ್ರೆ ಅದೇನಾಗುತ್ತೆ, ಅದಕ್ಕೆ ನೀರು ಬೇಕಾಗಿರೋಷ್ಟು ಸೋಕ್ ಮಾಡ್ಕೊಳ್ಳುತ್ತೆ ಒಳಗೆ. ಸೊ ಒಳಗೆ ಪಾಟಿ ಇರಲಿ ಏನಾದರೂ ಇರಲಿ ಗಲೀಜು ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಆವಾಗ ಇದು ಡೈಜೆಷನ್ ಚೆನ್ನಾಗಿ ಆಗ್ತಾ ಇರೋದು ಅರ್ಥ. ಅದು ಪ್ರಾಪರ್ ಪಾಟಿ ಆದ್ರೆ ಡೈಜೆಷನ್ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಅರ್ಥ. ಅದು ಸೊ ಅದು ಎಕ್ಸ್ಪೆಕ್ಟ್ ಮಾಡ್ಬಿಡುತ್ತೆ ಎಲ್ಲ ಇರೋದನ್ನೆಲ್ಲ, ಅದನ್ನೆಲ್ಲ ತೆಗ್ದು ಗಲೀಜೆಲ್ಲ ನೀರಲ್ಲಿ ಬಂದ್ಬಿಡುತ್ತೆ. ಸೊ ಆವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಬೇಕಾಗಿರೋ ನೀರು ಕುಡಿದ್ಬಿಡುತ್ತೆ. ಆಮೇಲೆ ತಿರ್ಗಾ ಫೀಡ್ ಮಾಡಿದ್ರೆ ಪ್ರಾಪರ್ ಸೋಕಿಂಗ್ ಮಾಡಿ ಡೈಟ್ ಕೊಟ್ರೆ ಪ್ರಾಪರ್ ತಿನ್ನುತ್ತೆ. ಆಮೇಲೆ UVB ಲೈಟ್ ಕಂಪಲ್ಸರಿ ಎವ್ರಿ ಡೇ 4 ಅವರ್ ಕೊಡಲೇಬೇಕು. ಎನಿಹೌ UV ಲೈಟ್ ಕೊಡಲೇಬೇಕು ಒಂದು ಸ್ಪೆಸಿಫಿಕ್ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ. ಯಾಕಂದರೆ ಇದು ಔಟ್ ಆಫ್ ಕಂಟ್ರಿ ಆಗಿರೋದ್ರಿಂದ ಅಲ್ಲಿರೋ ಟೆಂಪ್ರೇಚರ್ಗೂ ಇಲ್ಲಿರೋ ಟೆಂಪ್ರೇಚರ್ಗೂ ನಿಮಗೆ ಗೊತ್ತಿರುತ್ತೆ. ಇವಾಗ ಹಿಮಾಲಯ ಸೈಡ್ ಇರೋರು ನಮ್ಮ ಸೈಡ್ ಬಂದರೆ ಬದುಕೋಕ್ಕೆ ಆಗಲ್ಲ, ಹಂಗೆ ನಾವು ಅಲ್ಲೋದ್ರೆ ನೆಗಡಿ ತಡ್ಕೊಳಕ್ಕಾಗಲ್ಲ. ಹಂಗೆ ಇವನ್ನ ಮೇಂಟೈನ್ ಮಾಡಬೇಕಂದ್ರೆ UV ಲೈಟ್ ಕಂಪಲ್ಸರಿ ಇರಲೇಬೇಕು. UV ಲೈಟ್ ಇಲ್ಲ ಅಂದ್ರೇನು ಪ್ರಾಪರ್ ಸನ್ಲೈಟ್ ಬರ್ತಾ ಇರೋದನ್ನ 4 ಅವರ್ ಇವಾಗ ಸನ್ಲೈಟ್ ಸರಿಯಾಗಿ ಬರಲ್ಲ. ಸೊ ಅದಕ್ಕೆ UVB ಲೈಟ್ ಹಾಕಿದ್ರೆ ಇದೆಲ್ಲ ನಾವು ಇಂಡೋರ್ಸ್ ಆಗ್ತಾ ಇರೋದ್ರಿಂದ ಇದಕ್ಕೆ ಸನ್ಲೈಟ್ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವು UV ಲೈಟ್ನ ಇದಕ್ಕೆ ಡೈರೆಕ್ಟ್ ಆಗಿ ಕೊಡ್ತಾ ಇದೀವಿ. ಇಲ್ಲ ನೀವು ಔಟ್ ಸೈಡ್ ಅಲ್ಲಿ ಮನೆ ಆಚೆನ ಸಾಕ್ತಿದ್ರೆ UV ಲೈಟ್ ಏನು ಕಂಪಲ್ಸರಿ ಇರಲ್ಲ. ಯಾಕಂದ್ರೆ ಸನ್ಲೈಟ್ ಇಂದ ಡೈರೆಕ್ಟ್ ಬರ್ತಾ ಇರ್ತದೆ UV ರೇಸು. ಅದನ್ನ ತಗೊಂಡು ಅದನ್ನ ಮೇಲೆ ಇದು ಗ್ರೋತ್ ಆಗೋದು ಜಾಸ್ತಿ. UVB ಲೈಟ್ ಗ್ರೋತ್ ಅಂದ್ರೆ 25% ಡೈಟ್ ಅದು. ಇದು ಡೈಟ್ 75% ಬಂದು ಫುಡ್ ಅದು ಡೈರೆಕ್ಟ್ ಬಾಯಿಂದ ಏನ್ ತಿನ್ನುತ್ತೋ ಅದು 25% ಡೈಟ್ ಬಂದು UVB ಲೈಟ್. ಬಿಕಾಸ್ ಅದಿದ್ರೇನೆ ಅದು ಶಕ್ತಿ ಸನ್ಲೈಟ್. ಇವಾಗ ಜಾದು ಮೂವಿ ನೋಡಿದೀರಾ, ಧೂಪ್ ಅನ್ನುತ್ತೆ ಆ ತರ ಇದಕ್ಕೆ ಧೂಪ್ ಬೇಕು. ಬಿಸಿಲು ಇವಾಗ ಕ್ಯಾಲ್ಸಿಯಂ ಮಲ್ಟಿವಿಟಮಿನ್ ಎಲ್ಲ ಅದು ಕಂಪ್ಲೀಟ್ ಡೈಟ್ ಅಲ್ಲೇ ಬರುತ್ತೆ. ಮಜೂರಿ ಕಂಪನಿ ಬರುತ್ತೆ, ಅದರಲ್ಲೇ ಬರುತ್ತೆ. ಅಕಸ್ಮಾತ್ ಯಾರಾದ್ರೂ ನಾವು ವೆಜಿಟೇಬಲ್ಸೇ ಫುಡ್ ಫೀಡ್ ಮಾಡ್ತೀವಿ ಅನ್ನೋರು ಇದ್ರೆ ಕ್ಯಾಲ್ಸಿಯಂ, ಈ ತರ ಕ್ಯಾಲ್ಸಿಯಂ ಬರುತ್ತೆ. ಇದು ಕ್ಯಾಲ್ಸಿಯಂನ ಫುಡ್ ಮೇಲೆ ಸ್ಪ್ರಿಂಕಲ್ ಮಾಡಿ ಆಗ್ಬೋದು. ಇದು ಏನಕ್ಕಂದ್ರೆ ಎಷ್ಟೋ ಜನ ರಿಸ್ಕ್ ಇರುತ್ತೆ, ನಿಮ್ಮ ಲೈಫ್ ಬ್ಯುಸಿಯಾಗಿರ್ತೀರಾ, ಯಾವುದೋ ಒಂದು ಊಟ ಹಾಕ್ಬಿಟ್ಟು ಹೋಗೋ ಥರ ಅಲ್ಲ ಇದು. ಇದೆಲ್ಲ ಕಂಪ್ಲೀಟ್ಲಿ ಆಗಿರೋದ್ರಿಂದ ಈ ಮಜೂರಿ ಅನ್ನೋ ಕಂಪ್ನಿಲಿ ಕಂಪ್ಲೀಟ್ ಆಗಿದೆ. ಇದು ನಿಮಗೆ ಸಿಗ್ತಾ ಇರುತ್ತೆ ನೋಡಿ. ಇದು ನೀವು ಇದನ್ನ ಪೆಲೆಟ್ಸ್ ಅಲ್ವಾ ಸರ್? ಇದು ಪೆಲೆಟ್ಸ್ ನೀರಲ್ಲಿ ಸೋಕ್ ಮಾಡಿ ಕೊಡ್ಬೇಕು ಇದನ್ನ ಸರ್. ಇದು ನಿಮ್ಮ ಹತ್ರ ಇಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ರೆ ಕೊಡ್ತೀರಾ? ಆನ್ಲೈನ್ ಸಿಗಲ್ಲ ಸರ್. ಇದು ಅಲ್ಲ, ನಿಮ್ಗೆ ಕೊಟ್ರೆ ಪೋರ್ಟರ್ ಎಲ್ಲ ಯಾವ ತರ? ನಾವು ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ಇದನ್ನಲ್ಲ, ಇದು ಬೇಕಂದ್ರೆ ಆಲ್ ಓವರ್ ಇಂಡಿಯಾ ನಿಮ್ಗೆ ಏನಿಲ್ಲ ನಾವು ತೋರಿಸ್ತಾ ಇದೀವಿ, ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡಿ ಪ್ರತಿಯೊಂದು. ಇದು ಬಂದು ಕ್ಯಾಲ್ಸಿಯಂ ಪೌಡ್ರು, ಕ್ಯಾಲ್ಸಿಯಂ ಮಲ್ಟಿವಿಟಮಿನ್. ನೀವು ಮಜೂರಿ ಕೊಟ್ರೇನು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ಕೊಡ್ಬೇಕಿದು ಕ್ಯಾಲ್ಸಿಯಂ ಅಡಿಟಿವ್ ಆಗಿ. ಹೌದು. ಕ್ಯಾಲ್ಸಿಯಂ ಪೌಡ್ರ್ ಏನು? ಕ್ಯಾಲ್ಸಿಯಂ ಪೌಡ್ರು ಟಾರ್ಟೈಸು, ರೆಪ್ಟೈಲ್ಸ್ಗೆಲ್ಲ ಕೋಲ್ಡ್ ಬ್ಲೇಡೆಡ್ ಅನಿಮಲ್ಸ್ ಅಲ್ಲ. ಸೊ ಇದರಲ್ಲಿ ಏನ್ ಜಾಸ್ತಿ ಡೇಂಜರ್ ಆಗಿರುತ್ತೆ ಅಂದ್ರೆ ಬೋನ್ಸ್
ವೀಕ್ ಆಗಕ್ ಚಾನ್ಸ್ ಇರುತ್ತೆ. ಹೌದು, ಪ್ರಾಪರ್ UVB ಲೈಟ್ ಸಿಗ್ಲಿಲ್ಲ ಅಂದ್ರೆ ಬೋನ್ಸ್ ವೀಕ್ ಆಗಕ್ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಕ್ಯಾಲ್ಸಿಯಂ ಆಡ್ ಮಾಡಿದ್ಬಿಟ್ರೆ ರೆಗ್ಯುಲರ್ಲಿ ಡೈಟ್ ಅಲ್ಲಿ ಇನ್ ಬರೋ ಪ್ರಾಬ್ಲಮ್ ಅದರಲ್ಲೇ ಸಾರ್ಟ್ ಔಟ್ ಆಗಿರುತ್ತೆ. ಇವಾಗ ಬರೋ ತಿಂಗಳು ಬರ್ತಾ ಇರೋ ಪ್ರಾಬ್ಲಮ್ ಕ್ಯಾಲ್ಸಿಯಂ ಅಲ್ಲಿ ಸಾರ್ಟ್ ಔಟ್ ಆಗಿರುತ್ತೆ. ಜ್ವರ ಬರಲ್ಲ, ಆತರ ಏನು ತೊಂದರೆ ಆಗಲ್ಲ. ಹೌದು. ಸೊ ಆಮೇಲೆ ಟರ್ಟಲ್ ತೋರಿಸ್ತೀನಿ ಸರ್. ಎನ್ಕ್ಲೋಜರ್ ಇದೈತಲ್ಲ, ಏನ್ ಮೆಜರ್ಮೆಂಟ್ ಮಾಡಿದೀರಾ ಸರ್? ಇದು 2 feet by 2 feet to 2 feet ಹೈಟ್. ಇದು ನಾರ್ಮಲ್ ಸುಮ್ನೆ ನಾನು ಅಂಗಡಿನಲ್ಲಿ ಇಟ್ಕೊಳಕ್ ಮಾಡಿರೋದು. ನೀವು ಮಿನಿಮಮ್ ಅದು ಇಟ್ಕೊಳ್ಬೇಕಂದ್ರೆ ಚಿಕ್ಕ ಮರಿ 2 feet by 2 feet 2 feet ಮಾಡಬೇಕು. 2 ಅಡಿಗೆ 2 ಅಡಿ ಹೈಟ್ ಒಂದು 10 ಇಂಚ್ ಮಾಡಿದ್ರೂ ಓಕೆ ಮರಿನಲ್ಲಿ. ಆಮೇಲೆ ದೊಡ್ಡ ಗ್ರೌಂಡ್ ಬೇಕು ಅದಕ್ಕೆ. ಸೊ ಇದು ಬಂದು ಅಡಲ್ಟ್ ರೆಡ್ ಇಯರ್ ಸ್ಲೈಡ್ರು. ಅಡಲ್ಟ್ ರೆಡ್ ಇಯರ್ ಸ್ಲೈಡರ್ ಅಲ್ಲಿ ಪ್ರಾಪರ್ ಮೇಲ್ ಫಿಮೇಲ್ ಎರಡೂ ನಮ್ಮ ಹತ್ರ ಸಿಗುತ್ತೆ. ಇದು ಅಡಲ್ಟ್ ಸರ್? ಎಷ್ಟು ಅಡಲ್ಟ್? ಇದು ಆಲ್ಮೋಸ್ಟ್ 2 years ಆಗಿರುತ್ತೆ. ಸೊ 2 years ಆದ್ಮೇಲೆ ಇದನ್ನ ಅಡಲ್ಟ್ ಅನ್ಬೋದು. ಸ್ವಲ್ಪ ಜನ 2 years ಆಗಿದ್ರೇನು ಇಷ್ಟೇ ಇರುತ್ತೆ ಅವ್ರ ಹತ್ರ. ಗ್ರೋತ್ ಇರಲ್ಲ. ಏನಕ್ಕೆ ಗ್ರೋತ್ ಇರಲ್ಲ ಅಂದ್ರೆ ಟ್ಯಾಂಕ್ ಚಿಕ್ಕದ್ ಕೊಟ್ಟಿರ್ತಾರೆ, ಡೈಟ್ ಪ್ರಾಪರ್ ಕೊಟ್ಟಿರಲ್ಲ, ಅದಕ್ಕೆ ಬೇಕಾಗಿರೋ UVB ಲೈಟ್ ಕೊಟ್ಟಿರಲ್ಲ, ಆಮೇಲೆ ಕ್ಯಾಲ್ಸಿಯಂ ಸರಿಯಾಗಿ ಕೊಟ್ಟಿರಲ್ಲ. ಸೊ ಅದಕ್ಕೆ ಹೌದು, ಏಜ್ ಜಾಸ್ತಿ ಇದ್ರೇನು ಸೈಜ್ ಚಿಕ್ಕದಿರುತ್ತೆ. ಸೊ ಸೈಜ್ ನೀವು ಕಂಪ್ಲೀಟ್ ನೋಡ್ಬೇಕಂದ್ರೆ ರೆಡ್ ಇಯರ್ ಸ್ಲೈಡರು ಎಷ್ಟು ದೊಡ್ಡದಾಗುತ್ತೆ. ಲಾಸ್ಟ್ 4-5 ವರ್ಷ ಆದ್ಮೇಲೆ ಎಷ್ಟು ದೊಡ್ಡದಾಗುತ್ತೆ. ಸೀನಿಯರ್ಗೆ ಸೀನಿಯರ್ 4 ವರ್ಷ ಆಗಿರೋದು. ಇದು 2 ವರ್ಷ ನೀವು ನೋಡ್ತಾ ಇರೋದು. ಏನಾದ್ರು ನೀವೇನಾದ್ರು ಮಾಲ್ ನ್ಯೂಟ್ರಿಷನ್ ತರ ಅಂದ್ರೆ ಪ್ರೋಟೀನ್ ಕೊರತೆ ಇದು ನೋಡಿ, ಇದನ್ನ 4 ವರ್ಷಕ್ಕೆ ಟರ್ಟಲ್ ಅನ್ಬೋದು. 4 ವರ್ಷ. ಇದು ವೇಟ್ ನೋಡಿ ಹೆಂಗೈತೆ ಸರ್? ವೇಟ್ ಐತೆ. ಸೊ ಇದು ಬಂದು 2 ವರ್ಷ. ಇದಕ್ಕೆ ಅಡಲ್ಟ್ ಅಂತೀವಿ ನಾವು. ಇದು ಫುಲ್ಲಿ ಅಡಲ್ಟ್. ಇದು ಸೂಪರ್ ಅಡಲ್ಟ್. ಇದು ಕಂಪ್ಲೀಟ್ ಇವಾಗ ಬ್ರೀಡ್ ಆಗ್ಬೋದು. ಈ ವರ್ಷದಲ್ಲಿ ಬ್ರೀಡ್ ಆಗುತ್ತೆ. ಎಷ್ಟು ಮರಿ ಹಾಕ್ಬೋದು ಸರ್ ಇದು ಒಂದ್ ಟೈಮ್ಗೆ 30 to 40 eggs ಆಗುತ್ತೆ. ಆ ಎಗ್ಸ್ ನ ಹ್ಯಾಚ್ ಮಾಡೋಷ್ಟರಲ್ಲಿ ಅರ್ಧೋಗೋಷ್ಟು. ಅದು ಎಷ್ಟು ಮರಿ ಬರುತ್ತೆ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಬೇಕು. ಹೌದು, ಸ್ಟಾರ್ಟಿಂಗ್ ತಗೊಂಡೋಗ್ಬಿಟ್ಟು ಮಾಡಕ್ಕಾಗಲ್ಲ. ಸೊ ಯಾವತ್ತು ಮೇಲ್ ಚಿಕ್ಕದಾಗಿರುತ್ತೆ, ಇದರಲ್ಲಿ ಫಿಮೇಲ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಎಲ್ಲಾದ್ರಲ್ಲೂ ಟರ್ಟಲ್ಸ್ ಅಲ್ಲಿ ಮೇಲ್ ಸ್ವಲ್ಪ ಚಿಕ್ಕದಾಗಿರುತ್ತೆ, ಫಿಮೇಲ್ ಸ್ವಲ್ಪ ಕಂಪೇರ್ ಮಾಡಿದ್ರೆ ಬೇರೆದಕ್ಕೆಲ್ಲ ಮೇಲ್ ಜಾಸ್ತಿ ಇರುತ್ತೆ ಈ ಅನಾಟಮಿಲೆಲ್ಲ. ಇದರಲ್ಲಿ ಫಿಮೇಲ್ ದೊಡ್ಡದಾಗಿರುತ್ತೆ. ಫಿಮೇಲ್ ದೊಡ್ಡದಾಗಿರುತ್ತೆ, ಮೇಲ್ ಚಿಕ್ಕದಾಗಿರುತ್ತೆ. ಇದು ಮೇಲ್ ಫಿಮೇಲ್ ಸರ್? ಇದು ಫಿಮೇಲ್, ಇದು ಮೇಲ್. ಇದು ಇನ್ನೂ ದೊಡ್ಡದಾಗುತ್ತೆ, ಬಟ್ ಇದು ಅಡಲ್ಟ್. ಇದು ಸೀನಿಯರ್. ಇದು ಸೀನಿಯರ್. ಇದಕ್ಕಿನ್ನ ಆಲ್ಮೋಸ್ಟ್ ನೀವು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಲ್ಲಿ ಯಾವ್ಯಾವ ನೋಡ್ತಿರೋ ಎಲ್ಲ ಫಿಮೇಲ್ಸ್ ಅಲ್ಲಿ ಅನಾಟಮಿಲಿ ದೊಡ್ಡದಾಗೆ ಇರುತ್ತೆ, ಮೇಲ್ ಎಲ್ಲ ಚಿಕ್ಕದಾಗೆ ಇರುತ್ತೆ. ಯಾಕಂದ್ರೆ ಹ್ಯಾಚ್ಲಿಂಗ್ ಅಂದ್ರೆ ಎಕ್ಸ್ ಲೇ ಮಾಡೋದ್ರಿಂದ ಎಲ್ಲ ಊಂಬಲ್ಲಿ ಜಾಸ್ತಿ ಸ್ಪೇಸ್ ಬೇಕಾಗಿರೋದ್ರಿಂದ ಜಾಸ್ತಿ ದೊಡ್ಡ ಇರುತ್ತೆ. ಇದು ಪೀಕಾಕ್ ಸ್ಲೈಡರ್. ಏನ್ ಸರ್ ಹತ್ರ ಕಲಿಯೋದು? ಪೀಕಾಕ್ ಸ್ಲೈಡರ್ ಇದು ನೋಡ್ತಾ ಇರ್ಬೋದು ನೀವು. ಟೇಲ್ಗೆ ಪೀಕಾಕ್ ಬ್ಯಾಕ್ ಸೈಡ್ ಹೆಂಗ್ ಬರುತ್ತೆ ಪ್ಯಾಟ್ರನ್ ಸೇಮ್ ಪ್ಯಾಟ್ರನ್ ಬರುತ್ತೆ. ಸೊ ಅದರಿಂದ ಇದಕ್ಕೆ ಪೀಕಾಕ್ ಸ್ಲೈಡರ್ ಅಂತಾರೆ. ಇವಾಗ ನಾನು ನಿಮ್ಗೆ ಇದಕ್ಕಿಂತ ಮುಂಚೆ ತೋರಿಸಿದ್ದು ರೆಡ್ ಇಯರ್ ಸ್ಲೈಡರ್. ಇದನ್ನ ಪೀಕಾಕ್ ಸ್ಲೈಡರ್. ಪೀಕಾಕ್ ಡಿಸೈನ್ ಬರೋದ್ರಿಂದ ಪೀಕಾಕ್ ಸ್ಲೈಡರ್ ಅಂತಾರೆ. ರೆಡ್ ಇಯರ್ ನ ಏನಕ್ಕೆ ಹೇಳ್ತಾರೆ ಅಂದ್ರೆ ಅದು ಇಯರ್ ಸೈಡ್ ಅಲ್ಲಿ ರೆಡ್ ಕಲರ್ ಬರುತ್ತೆ. ಸೊ ಅದಕ್ಕೆ ರೆಡ್ ಇಯರ್ ಸ್ಲೈಡರ್. ಇದು ಪೀಕಾಕ್ ಸ್ಲೈಡರ್. ಪೀಕಾಕ್ ಡಿಸೈನ್ ಬರೋದ್ರಿಂದ ಪೀಕಾಕ್ ಸ್ಲೈಡರ್ ಅಂತಾರೆ. ಆಮೇಲೆ ಇದು ಚಿಕ್ಕ ಮರಿ ಇದ್ರೆ ಒಂದು 15,000 rupees. ಇದು ಹೆಂಗ್ ಬೆಳೀತಾ ಇರುತ್ತೆ, ಇದು ರೇಟು ಬೆಳೀತಾ ಇರುತ್ತೆ. ಇದು ಆಲ್ಮೋಸ್ಟ್ ಇವಾಗ ಸೈಜ್ ನೋಡ್ತಾ ಇರ್ಬೋದು. ಇದು ಸೈಜ್ ಬಂದು 25,000 ರೂಪಾಯಿ ಒಂದು ಪೀಸ್. ಚಿಕ್ಕ ಸೈಜ್ ಒಂದು ಕಾಯಿನ್ ಸೈಜ್ ಬರುತ್ತೆ, 15,000 ರೂಪಾಯಿ ಅಷ್ಟು. 15,000 ಸರ್. ಇದು ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು? ಸೇಮ್ ಅದೇ ತರ ರೆಡ್ ಇಯರ್ ಸ್ಲೈಡರ್ ಅಷ್ಟೇ ದೊಡ್ಡದಾಗುತ್ತೆ. ಆಮೇಲೆ ಇದು ಸ್ವಲ್ಪ ಬ್ರೀಡ್ ಆಗೋದು ತುಂಬಾ ಡಿಫಿಕಲ್ಟ್. ಸರ್ ಇದು ಹೈಯೆಸ್ಟ್ ಬ್ರೀಡಿಂಗ್ ಮಾಡ್ತೀವಿ ಅಂದ್ರೆ ಎಷ್ಟು ಬರ್ಬೋದು? ಅಂದ್ರೆ ಮರಿ ಎಷ್ಟು ಆಗ್ಬೋದು? ಇದು ಅದೇ 30x 40x ವರೆಗೂ ಆಗುತ್ತೆ. ಅದರಲ್ಲಿ 50% ಹ್ಯಾಚ್ಲಿಂಗ್ ಆಗೋ ಚಾನ್ಸ್ ಇರುತ್ತೆ. ಯಾವಾಗ ಮೇಟಿಂಗ್ ಅಂದ್ರೆ ಯಾವಾಗ ಪ್ರೆಗ್ನೆಂಟ್ ಆಗುತ್ತೆ? ಅದು ಡಿಪೆಂಡ್ ಎಷ್ಟು ವರ್ಷಕ್ಕೆ ಅಡಲ್ಟ್ ಆಗ್ತೈತೆ, ಅದೆಲ್ಲ ಡಿಪೆಂಡ್ ಆಗುತ್ತೆ. ಬಟ್ ಇದಕ್ಕೆ ಸ್ಪೆಸಿಫಿಕ್ ಮಂತ್ ಇಲ್ಲ, ಬ್ರೀಡಿಂಗ್ ಮಂತ್ ಇದೇ ಮಂತ್ ಅಲ್ಲಿ ಬ್ರೀಡ್ ಆಗೋದು ಆ ತರ ಏನಿಲ್ಲ. ಪ್ರಾಪರ್ ಅಡಲ್ಟ್ ಇದ್ರೆ ಯಾವಾಗ ಬೇಕಂದ್ರೂ ಮೊಟ್ಟೆ ಮರಿ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೂ ಕಂಪ್ಲೀಟ್ UVB ಲೈಟ್ ಬೇಕೇ ಬೇಕು. ಸರ್ ಇದು ಡಾರ್ಕ್ ಐತೆ, ಇದು ಸ್ವಲ್ಪ ಲೈಟ್ ಐತೆ. ಇದರಲ್ಲಿ ಮೇಲ್ ಫಿಮೇಲ್ ಗೊತ್ತಾಗುತ್ತೆ ನೋಡಿ, ತೋರಿಸ್ತೀನಿ. ಇದರಲ್ಲಿ ಕಲರ್ ಬಂದು ಸ್ವಲ್ಪ ಲೈಟ್ ಆಗಿರೋದ್ರಿಂದ ಇದು ಫಿಮೇಲ್, ಡಾರ್ಕ್ ಆಗಿರೋದ್ರಿಂದ ಇದು ಮೇಲ್. ಆಮೇಲೆ ಇದರಲ್ಲಿ ನೇಲ್ಸ್ ಅಲ್ಲೂ ಗೊತ್ತಾಗುತ್ತೆ. ನೇಲ್ಸ್ ಐತೆ ಅಲ್ಲ, ಇದು ಸ್ವಲ್ಪ ದೊಡ್ಡದಿರೋದು ಫಿಮೇಲ್, ಚಿಕ್ಕದಿರೋದ್ರು ಮೇಲು. ಸೊ ನೇಲ್ಸ್ ಅಲ್ಲೂ ಇದು ಆಕ್ಚುಲಿ ಗೊತ್ತಾಗುತ್ತೆ. ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಒಂದೇ
ನೋಡಿರ್ಬೋದು. ಈಗಲೂ ಇದು ಚಿಕ್ಕದಾಗೈತೆ, ಇದು ದೊಡ್ಡದಾಗೈತೆ. ಒಂದೇ ಏಜ್ ಅಲ್ವಾ ಸರ್? ಒಂದೇ ಇದು ಚಿಕ್ಕದಾಗೈತೆ, ಇದು ದೊಡ್ಡದಾಗೈತೆ. ಇಲ್ಲೇ ಗೊತ್ತಾಗೋಗುತ್ತೆ ನಿಮ್ಗೆ ಡಿಫ್ರೆನ್ಸ್ ಯಾವ ತರ ಮೇಲ್ಗೂ ಫಿಮೇಲ್ಗೂ ಯಾವ ತರ ಕಂಡುಹಿಡಿಬಹುದು ಅಂತ. ನೋಡಿ ಸೈಜ್ ಅಲ್ಲಿ. ಸೊ ಇದನ್ನೆಲ್ಲ ನಾವು ತೋರಿಸ್ತಾ ಇದೀವಿ ಅಂದ್ರೆ ಇದನ್ನೆಲ್ಲ ಕಾಮನ್ ಅನ್ಕೊಂಬೇಡಿ, ಇದು ತುಂಬಾ ರೇರ್ ಅನಿಮಲ್ಸ್ ಇದು. ಸರ್ ನಿಮ್ಮ ಹತ್ರ ಯಾವಾಗ್ಲೂ ಅವೈಲೇಬಲ್ ಇರುತ್ತಾ ಇಲ್ಲ ತರಿಸ್ಕೊಡ್ತೀರಾ? ಇಲ್ಲ ನಮ್ಮ ಹತ್ರ ಟರ್ಟಲ್ಸ್ ಯಾವಾಗ್ಲೂ, ಏನಕ್ಕಂದ್ರೆ ನಾನು ಟರ್ಟಲ್ ಬ್ರೀಡರ್, ರೆಪ್ಟೈಲ್ ಬ್ರೀಡರ್ ಆಗೋದ್ರಿಂದ ನಮ್ಮ ಹತ್ರ ಯಾವಾಗ್ಲೂ ಸ್ಟಾಕ್ ಇರುತ್ತೆ. ಕಂಪ್ಲೀಟ್ ಆಗಿ ಜಾಸ್ತಿ ಅದೇ ಇರೋದು, ಅದರಲ್ಲೇ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ಬಿಟ್ಟೈತೆ ಸರ್ಗೆ. ಸೊ ಇದನ್ನ ಬಂದು ಗೋಲ್ಡನ್ ಥ್ರೆಡ್ ಟರ್ಟ್ಲು. ಗೋಲ್ಡನ್ ಥ್ರೆಡ್. ಇದಕ್ಕೆ ಏನಕ್ಕೆ ಗೋಲ್ಡನ್ ಥ್ರೆಡ್ ಟರ್ಟ್ಲ್ ಅಂತೀವಿ ಅಂದ್ರೆ ಇದು ನೆಕ್ಕು ಮೂಗೆಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲಾ ಗೋಲ್ಡನ್ ಸ್ಟ್ರೈಪ್ಗಳು ಬಂದೈತೆ. ಸೊ ಅದರಿಂದ ಇದಕ್ಕೆ ಹೆಸರು ಗೋಲ್ಡನ್ ಥ್ರೆಡ್ ಬಂದೈತೆ. ಆಮೇಲೆ ಇದ್ರ ಬ್ಯಾಕ್ ಶೆಲ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಕಲರ್ ಇರುತ್ತೆ. ಇದು ಯಾವ ಟರ್ಟ್ಲ್ ಅಲ್ಲೂ ಈ ತರ ಕಲರ್ ಬರಲ್ಲ. ಇದು ಫೀಮೇಲ್, ಇದು ಅಡಲ್ಟ್ ಫೀಮೇಲ್. ಬ್ಯಾಕ್ ಕಲರ್ ನೋಡಿ, ಶೆಲ್ ಕಲರ್ ಬ್ಲಾಕ್ ಕಲರ್ ಸ್ಟ್ರೈಪ್ಸ್ ಇರೋದ್ರಿಂದ ಇದು ಗೋಲ್ಡನ್ ಥ್ರೆಡ್ ಟರ್ಟ್ಲ್ ಅಂತಾರೆ. ಸರಿ ಸರ್, ನೀವೇನ್ ನೋಡ್ತಾ ಇದೀರಾ ಶೆಲ್ ಒಂದೊಂದಕ್ಕೂ ಗ್ಯಾಪ್ ಐತಲ್ಲ, ಈ ಮಧ್ಯದಲ್ಲೆಲ್ಲ ಗೋಲ್ಡ್ ಸ್ಟ್ರೈಪ್ಸ್ ಬರುತ್ತೆ. ಮತ್ತೆ ಈ ನೆಕ್ ರೀಜನ್ ಅಲ್ಲಿ ಕಂಪ್ಲೀಟ್ಲಿ ಗೋಲ್ಡ್ ಸ್ಟ್ರೈಪ್ ಬರೋದ್ರಿಂದ ಇದು ಗೋಲ್ಡ್ ಥ್ರೆಡ್ ಗೋಲ್ಡನ್ ಥ್ರೆಡ್ ಟರ್ಟ್ಲ್. ಅಂತಾರೆ. ಇದು ಕಾರ್ನ್ ಸ್ನೇಕ್. ಹೌದು, ಇದರಲ್ಲೂ ಬಹಳ ಕಲರ್ಸ್ ಮ್ಯೂಟೇಷನ್ಸ್ ಎಲ್ಲ ಬರುತ್ತೆ. ಈಗ ಅವೈಲೇಬಲ್ ಇರೋದು ನಿಮ್ಮ ಹತ್ರ ಇಲ್ಲ ಎಲ್ಲ ಕಲರ್ ಇದೆ. ಕಾರ್ನ್ ಸ್ನೇಕ್ ಇಲ್ಲಿ ಇಡೋದು ನಾವ್ ಏನಕ್ಕೆ ಕಮ್ಮಿ ಅಂದ್ರೆ ಸ್ವಲ್ಪ ಇವಾಗ ಈ ನಡುವೆ ಕಮ್ಮಿ ಇಗ್ತಾ ಇರೋದು, ಬರೋ ತಿಂಗಳಿಂದ ಎಲ್ಲ ಆಡ್ ಮಾಡ್ತೀನಿ. ಇಲ್ಲಿ ಪಬ್ಲಿಕ್ ಜಾಸ್ತಿ ಬಂದ್ಬಿಡುತ್ತೆ ಅಲ್ಲ, ಸೊ ಎಲ್ಲಾ ಕಡೆ ನಾವು ನೋಡಕ್ ಆಗಲ್ಲ, ಅಲ್ಲಿ ಇಲ್ಲಿ ಎಲ್ಲ ಕೈ ಹಾಕ್ತಾ ಇರ್ತಾರೆ. ಹೌದು ಸರ್, ಹೌದು ಕರೆಕ್ಟೇ. ಸರ್ ಇದ್ರ ಹೆಸರು? ಸೊ ಇದು ಬಂದು ಹಾಗ್ ನೋಸ್ ಸ್ನೇಕ್. ಇದು ಮೋಸ್ಟ್ ಡ್ರಾಮ್ಯಾಟಿಕ್ ಸ್ನೇಕ್ ಅಂತಾರೆ. ಏನಕ್ಕಂದ್ರೆ ಇದು ಡ್ರಾಮಾ ಮಾಡೋದ್ರಲ್ಲಿ ನಂಬರ್ 1 ಸ್ನೇಕ್. ಏನಾದ್ರೂ ಹಾರ್ಮ್ಫುಲ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಇದನ್ನ ಡ್ರಾಮ್ಯಾಟಿಕ್ ಕ್ವೀನ್ ಅಂತ ಕರೀತಾರೆ. ಏನಕ್ಕೆ ಅಂತಂದ್ರೆ ಯಾವಾಗ ಪ್ರಿಡೆಟರ್ ಇಂದ ತಪ್ಪಿಸ್ಕೊಬೇಕಾಗಿರುತ್ತೋ ಅವಾಗ ಉಲ್ಟಾ ಮಲ್ಕೊಂಡು ಸತ್ತೋಗಿರೋ ತರ ನಾಟಕ ಮಾಡ್ಕೊಂಡು, ಇದು ಪ್ರೇ ಆಗಿರೋದ್ರಿಂದನೂ ತಪ್ಪಿಸ್ಕೊಂಡ್ಬಿಡುತ್ತೆ ಪ್ರಿಡೆಟರ್ ಇಂದ ದೂರ ಆಗ್ಬಿಟ್ಟು. ಅದಕ್ಕೆ ಸತ್ತೋಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಬೇಟೆಯಾಡಕ್ ಬರಲ್ಲ ಅದು. ಅದಕ್ಕೆ ಇದು ಅನಿಮಲ್ ಕಿಂಗ್ಡಮ್ ಅಲ್ಲೇ ನಂಬರ್ 1 ಡ್ರಾಮ್ಯಾಟಿಕ್ ಕ್ವೀನ್ ಅಂತ ಕರೀತಾರೆ ಇದನ್ನ ಆಗ್ನಸ್ ನ. ಸರ್ ಇದ್ ಬಿಟ್ಟು ನನಗೆ ಇಷ್ಟು ಗೊತ್ತು. ಅದ್ರ ಮೇಲೆ ಇದು ಮ್ಯೂಟೇಷನ್ ಹೆಸರು ಬಂದು ಕೊಂಡಾ ಮಾರ್ಫ್ ಅಂತಾರೆ. ಇದ್ರಲ್ಲೂ ಬಹಳ ಮ್ಯೂಟೇಷನ್ಗಳು ಬರುತ್ತೆ. ಕೊಂಡಾ ಮಾರ್ಫ್. ಹೌದು, ಕೊಂಡಾ ಮಾರ್ಫ್. ಕೊಂಡಾ ಮಾರ್ಫ್ ಅಂದ್ರೆ ಅನಾಕೊಂಡಾ ಅಲ್ಲ, ಇದ್ರ ಮಾರ್ಫ್ ಹೆಸರು ಬಂದು ಕೊಂಡಾ ಮಾರ್ಫ್. ಸೊ ಇದು ಆಲ್ಮೋಸ್ಟ್ ಇವಾಗ 1.5 ವರ್ಷದ್ದು ಸೈಜ್. ಇದು ಇನ್ನೂ 1.5 ವರ್ಷ ಹೋದ್ರೆ ಇದು ಕಂಪ್ಲೀಟ್ ಅಡಲ್ಟ್ ಆಗೋಗುತ್ತೆ. ಆಲ್ಮೋಸ್ಟ್ 5 ಅಡಿ ಆಗುತ್ತೆ. 5 ಅಡಿ. ಸರ್ ಇದು ಏನ್ ಪ್ರಾಬ್ಲಮ್ ಮಾಡಲ್ಲ ನಮ್ಗೆ? ಇಲ್ಲ ಏನ್ ಹಾರ್ಮ್ಫುಲ್ ಇಲ್ಲ. ಇದು ನಾನ್ ವೆನಮಸ್. ಇದಕ್ಕೂ ಪೇಪರ್ ಕಂಪ್ಲೀಟ್ ಇದೆ. 100%. ಎಕ್ಸಾಟಿಕ್ ಎಲ್ಲದಕ್ಕೂ ಇದೆ, ಪೇಪರ್ ಬೇಕೇ ಬೇಕು. ಈಗ ಎಕ್ಸಾಟಿಕ್ ಬ್ರೀಡ್ ಜಾಸ್ತಿ ಆಗ್ತಿರೋದ್ರಿಂದ ಮೋದಿ ಅವರು ಇದನ್ನ ಪರಿವೇಶ್ 2.0 ಅಂತ ಲಾಂಚ್ ಮಾಡೋದು ಸರ್. ಎಲ್ಲರೂ ಮಾಡ್ಕೊಬೇಕಲ್ಲ. ಹೌದು, 100% ಪರಿವೇಶ್. ಅದು ಲೀಗಲ್ ಆಗಿ ನೀವು ಇಡ್ಬೇಕಂದ್ರೆ ಅದು ಪೇಪರ್ ಮಾಡ್ಲೇಬೇಕು. ನಾವ್ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರು ಎಕ್ಸೆಪ್ಟ್ ಮಾಡ್ಬೇಕಾಗಿರುತ್ತೆ ಆ ಕಡೆಯಿಂದ. ಸೊ ಇದಕ್ಕೆ ನಾವು ಸಪ್ರೇಟ್ ಚಾರ್ಜ್ ತಗೊಳ್ತೀವಿ ಟ್ರಾನ್ಸ್ಫರ್ ಮಾಡಕ್ಕೆ ಪೇಪರ್ಗೆ. ಡಿಪೆಂಡ್ ಆನ್ ಸ್ನೇಕ್ಸ್, ಯಾವ ಸ್ನೇಕ್ಸ್ ಯಾವ ರೆಪ್ಟೈಲ್, ಅದಕ್ಕೆ ನಾವು ಸಪ್ರೇಟ್ ಚಾರ್ಜ್ ತಗೊಳ್ತೀವಿ. ಸರಿ ಸರ್. ಸರ್ ಇದು ಕಂಪ್ಲೀಟ್ಲಿ ಕೆಳಗಡೆ ನೋಡ್ತಾ ಇದ್ರೆ ಬ್ಲಾಕ್ ಕಲರ್, ಶೈನಿಂಗ್ ಬ್ಲಾಕ್. ಹೌದು, ಯಾಕೆ ಸರ್ ಇದು ಶೈನಿಂಗ್ ಬ್ಲಾಕ್ ಕಲರ್ ಬರುತ್ತೆ ನೋಡಿ. ಕಂಪ್ಲೀಟ್ಲಿ ಅದಕ್ಕೆ ಇದು ಮ್ಯೂಟೇಷನ್ ಮಾರ್ಫ್. ಇದು ಮಾರ್ಫ್ ಒಂದೊಂದು ಕಲರ್ ಒಂದೊಂದು ಸರಿನೂ ಬೇರೆ ಬೇರೆ ಜೀನ್ಸ್ ಮಾಡ್ತಾನೆ ಇರ್ತೀರಾ. ಹೌದು, ಬಾಲ ಬ್ಲಂಟ್. ಚೆನ್ನಾಗಿದೆ ಸರ್. ಸರ್ ಇದನ್ನ ಸಾಕ್ಬೇಕು ಅಂದ್ರೆ ನಾವೇನಾದ್ರೂ ಮನೇಲಿ ಯಾವ ತರ ಎನ್ಕ್ಲೋಜರ್ ಮಾಡಿಸ್ಬೇಕು? ಎನ್ಕ್ಲೋಜರ್ ನಾರ್ಮಲ್ ಆಗಿ ರೂಮಲ್ಲೇ ಬಿಟ್ಕೊಂಡ್ರೆ ಇರುತ್ತಾ? ಇಲ್ಲ ಆ ತರ ಎಲ್ಲ ಬಿಟ್ಟಿದ್ರೆ 1 ವಾರದ ಒಳಗೆ ಸತ್ತೋಗುತ್ತೆ. ಇರೋ ಮನೆ ಇವಾಗ ಯಾವ ಮನೆಯಲ್ಲಿ ಹಳ್ಳಿ ಮನೆ ತರ ಮನೆ ಇಲ್ಲ. ಇವಾಗ ಎಲ್ಲಾ ಮನೆಯಲ್ಲೂ ಟೈಲ್ಸ್ ಮಾರ್ಬಲ್ಸ್ ಎಲ್ಲ ಹಾಕವ್ರೆ. ವಿತಿನ್ ಅವರ್ ಅಲ್ಲಿ ಅದಕ್ಕೆ ಕೋಲ್ಡ್ ಹಿಡ್ದು ನೆಕ್ಸ್ಟ್ ಡೇನೆ ಸತ್ತೋಗುತ್ತೆ. ನಮ್ಮ ಮನುಷ್ಯರಲ್ಲೇನೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಣ್ಣೀರ್ ಮುಟ್ರೇನೆ ವಯಸ್ಸಾಗಿರೋರಿಗೆ ಪ್ಯಾರಲೈಸಿಸ್ ಬರುತ್ತೆ, ಸ್ಟ್ರೋಕ್ ಹೊಡಿಯುತ್ತೆ. ಏನಕ್ಕಂದ್ರೆ ನರ್ವಸ್ ಸಿಸ್ಟಮ್ ಎಲ್ಲ ಬ್ಲಾಕ್ ಆಗಿ. ಅದರಲ್ಲೂ ನಾವು ವಾರ್ಮ್ ಬ್ಲಡೆಡ್ ಆಗಿರೋದು, ಇದು ಕೋಲ್ಡ್ ಬ್ಲಡೆಡ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಬ್ಲಾಕ್ ಆಗೋಗುತ್ತೆ ನರ್ವಸ್ ಸಿಸ್ಟಮ್ ಎಲ್ಲ. ಮತ್ತೆ ಬ್ಲಡ್ ಕಂಪ್ಲೀಟ್ಲಿ ಇದಾಗ್ಬಿಟ್ಟು ಇದಕ್ಕೆ UVB ಲೈಟು, ಹೀಟ್ ಪ್ಯಾಡ್ ಸ್ನೇಕ್ಸ್ಗೆ ಎಲ್ಲ ಕಂಪಲ್ಸರಿ. ಎಲ್ಲ ಸ್ನೇಕ್ಸ್ಗೂ ಹೀಟ್ ಪ್ಯಾಡ್ ಕೊಳ್ಳೇಬೇಕು. ಕರ್ಕೊಂಡೋಗಿ ಆಚೆ ಬಿಡ್ತೀವಿ ಅಂದ್ರೆ ಅವೆಲ್ಲ ಅದೆಲ್ಲ ಆಗಲ್ಲ. ಅಟ್ಲೀಸ್ಟ್ ಒಂದು ಹೀಟ್ ಪ್ಯಾಡ್ ಹಾಕಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 10 ಮಿನಿಟ್ಸ್ ಕೈನಲ್ಲಿ ಇಟ್ಕೊಂಡು ಬಿಸಿಲು ತೋರಿಸ್ಬೇಕು. ಕಡಕ್ ಬಿಸಿಲು ಬರುತ್ತೆ ಅಲ್ಲ, ಆವಾಗ ಅದು ಒಂದ್ ಸ್ವಲ್ಪ ಹೀಟ್. ಆಮೇಲೆ ಇದು ಹೆಂಗ್ ಗೊತ್ತಾ, ಎವ್ರಿ ಡೇ ನೀವು ಹೀಟ್ ಕೊಡಂಗಿಲ್ಲ ಸ್ನೇಕ್ಸ್.
ಒನ್ ಅವರ್ ಒಂದೂವರೆ ಅವರ್ ಹೀಟ್ ಕೊಟ್ಬಿಟ್ರೆ ಅದು ನಾನು ಒಂದು 4 ದಿವಸ 5 ದಿವಸವರೆಗೂ ಅಡ್ಜಸ್ಟ್ ಆಗುತ್ತೆ. ನಿಮಗೆ ತೊಂದರೆನೇ ಕೊಡಲ್ಲ, ಅದು ನಿಮಗೆ ಅಡ್ಜಸ್ಟ್ ಆಗ್ಬಿಟ್ಟೈತೆ ಅದು. ಹೌದು, ನಿಮಗೂ ಜಾಸ್ತಿ ಟೈಮ್ನು ಸ್ಪೆಂಡ್ ಮಾಡಕ್ ಬಿಡಲ್ಲ. ಮತ್ತೆ ಸರ್ ಇದಕ್ಕೆ ಫೀಡಿಂಗ್ ಯಾವ ಥರ? ಫೀಡಿಂಗ್ ಇವಾಗ ನಾವು ಸದ್ಯಕ್ಕೆ ಪಿಂಕಿ ಕೊಡ್ತಾ ಇದ್ದೀವಿ, ಚಿಕ್ಕು ಮರಿ ಕೊಡ್ತಾ ಇದ್ದೀವಿ. ಎಷ್ಟು ದಿನಕ್ಕೆ ಒಂದ್ಸತಿ ಕೊಡ್ಬೇಕು? ವಾರಕ್ಕೆ ಒಂದ್ಸತಿ ನಾವು ಕೊಡ್ತಾ ಇದ್ದೀವಿ, ವಾರಕ್ಕೆ 2-3 ಸತಿನೂ ಕೊಡ್ಬೋದು. ಆ ಥರ ಕೊಟ್ರೆ ಜಾಸ್ತಿ ಬೇಗ ಗ್ರೋ ಆಗ್ಬೋದು. ಆ ಥರ ಸೈಜ್ ಜಾಸ್ತಿ ಬೇಗ ಗ್ರೋ ಆಗ್ತದೆ. ಸೊ ಅದರಿಂದ ನಾವು ಗ್ರೋತ್ ಇವಾಗ ಸದ್ಯಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಇದು ನೋಸ್ ನೋಡಿ ನೀವು, ಅದಕ್ಕೆ ಆಗ್ನೋಸ್ ಅಂತ ಕರೆಯೋದು. ಹೌದು, ನೋಸ್ ಸ್ವಲ್ಪ ಮೇಲೆ ಎದ್ದೈತಿ ಹಿಂಗೆ ಕಂಪ್ಲೀಟ್ಲಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆಮೇಲೆ ಇದನ್ನ ನೀವು ಮೋಸ್ಟ್ ಬ್ಯೂಟಿಫುಲ್ ಸ್ನೇಕು ಅನ್ಬೋದು. ಹೌದು, ಆಟ ಆಡೋದ್ರಲ್ಲಿ ಇರ್ಲಿ, ಸೈಲೆಂಟ್ ಪ್ಲೇಫುಲ್. ಇದು ಬೇರೆ ಸ್ನೇಕ್ ಇದ್ರೆ ಟಕ್ಕನ್ ಬಿಟ್ಟು ಮೂವ್ ಆಗ್ಬಿಡುತ್ತೆ ಬೇಗ. ಅದೇ ಮೂವ್ ಆಗ್ತಿತ್ತಲ್ಲ ಸರ್, ಇದು ಟಕ್ಕನ್ ಬಿಟ್ಟು ಮೂವ್ ಆಗ್ಬಿಡುತ್ತೆ. ಇದು ಎಲ್ಲ ಸೈಲೆಂಟ್ ಮೂವ್, ಆರಾಮಾಗಿ ಕೈನಲ್ಲಿ ಯಾರು ಬೇಕಾದ್ರೂ ಹಿಡ್ಕೊಬಹುದು, ತೊಂದರೆ ಇರಲ್ಲ. ಕೈನಲ್ಲಿ ಬೀಳ್ಸೋ ತರ ಆ ತರ ಏನು ಇರಲ್ಲ, ಆರಾಮಾಗಿ ಹಿಡ್ಕೊಬಹುದು, ಏನು ತೊಂದರೆ ಆಗಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಸರ್ ನಾನು ಮುಟ್ಟಿದ್ದು ಅವನು. ಇಲ್ಲಿ ಬರ್ತಾ ಇರಿ, ರೆಗ್ಯುಲರ್ ಆಗಿ ಮುಡ್ಬೋದು. ಆಮೇಲೆ ಬೇರೆ ಬೇರೆ ಸ್ನೇಕ್ ಬರುತ್ತೆ. ಇವಾಗ ಸದ್ಯಕ್ಕೆ ನನ್ನ ಹತ್ರ ನೀವು ಈ ಸ್ನೇಕ್ ನೋಡ್ತಾ ಇರೋದು, ನನ್ನ ಹತ್ರ ಯಾವಾಗ್ಲೂ ಇವ್ರು ನೋಡವ್ರೆ 5 ಅಡಿ 6 ಅಡಿ 7 ಅಡಿ 8 ಅಡಿ 12 ಅಡಿವರೆಗೂ ಸ್ನೇಕ್ ಮಾಡ್ಲೇಬೇಕು. ಬಂದೇ ಬರ್ತೀನಿ ಸರ್, ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವೇನಾದ್ರೂ ಈ ತರ ಎಕ್ಸಾಟಿಕ್ ಬ್ರೀಡ್ಸ್ ನ ತಗೊಬೇಕು ಅಂತ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ನೀವು ಬರ್ಬೇಕಾಗಿರೋದು ಕರ್ನಾಟಕ ಅಕ್ವೇರಿಯಮ್ಸ್ಗೆ. ಸರ್ನ ನಂಬರ್ನ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ ನಾನು, ಮ್ಯಾಪಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ ನಾನು. ಕಾಂಟ್ಯಾಕ್ಟ್ ಮಾಡಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಇವ್ರು ಯಾರು ಅಂತ, ನಾನೇನು ಹೇಳ್ಬೇಕಾಗಿಲ್ಲ. ಮತ್ತು ಈ ವಿಡಿಯೋದಿಂದ ಏನಾದರೂ ನೋಡ್ಕೊಂಬಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರೋ ಅಂದರೆ ಬೇರೆ ಇದರಲ್ಲಿ ಕಮ್ಮಿ ಸಿಗ್ತೈತೆ ಅಂತ ನೀವು ತೊಗೊಬೋದು. ಆದರೆ ಸೇಮ್ ನಿಮಗೆ ನಾಯಿ ಬೆಕ್ಕಿನ ಥರನೇ ಆಗೋಗ್ಬಿಡುತ್ತೆ ಅದು. ಕಮ್ಮಿ ರೇಟಲ್ಲಿ ತೊಗೊಳೋಂಥದ್ದು ಎಕ್ಸಾಟಿಕ್ ಬ್ರೀಡ್ಸ್ಗಳಂತೂ ಅಲ್ಲ. ಇವಾಗ ನಾವು ಮನೆ ಪಕ್ಕ ನೋಡೋಂಥವು ಅಲ್ಲ ಇವು ಬ್ರೀಡ್ಸ್ಗಳು. ಕಂಪ್ಲೀಟ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ಥರ ಶೈ ನೇಚರ್ ಇರುತ್ತೆ, ಯಾವ ಥರ ನೇಚರ್ ಇರುತ್ತೆ, ಮತ್ತು ಯಾವ ಥರ ಮೇಂಟೈನ್ ಮಾಡಿದ್ದಾರೆ. ನೀವು ಎಲ್ಲಾದರೂ ಒಂದು ಚೂರು ಈ ಪೇಪರಲ್ಲಿ ಐತೆ, ಎಲ್ಲಾದರೂ ಒಂದು ಚೂರು ಗಲೀಜು ಕಾಣಿಸಲ್ಲ ನಿಮ್ಗೆಲ್ಲೂ. ಅಷ್ಟು ನೀಟಾಗಿ ಮತ್ತು ಸ್ಮೆಲ್ಲಲ್ಲೂ ಕೂಡ ನೀವು ಇದೇ ಟೈಮಲ್ಲಿ ವಿಡಿಯೋ ಮಾಡ್ತವ್ರೆ ಅಂತ ಹೇಳ್ತಿಲ್ಲ ನಾವು. ನೀವು ಯಾವುದೇ ಟೈಮಲ್ಲಿ ಬಂದು ಸ್ಮೆಲ್ ನೋಡಿದ್ರು ಕೂಡ ಇದೇ ಥರನೇ ಇರಬೇಕು. ನಾವು ಮಧ್ಯಾಹ್ನ 2 ಗಂಟೆವರೆಗೂ ಕಸ್ಟಮರ್ ಒಳಗೆ ಅಲೌಡೇ ಮಾಡೋದು. ಕಂಪ್ಲೀಟ್ ಕ್ಲೀನ್ ಆದ್ಮೇಲೆ ಚಪ್ಪಲಿ ಬಿಟ್ಟು ಒಳಗೆ ಬರಬೇಕು. ಬೆಳಗ್ಗೆ ಓಪನ್ ಮಾಡಿ ಸರ್ ನೀವು ಎಷ್ಟು ಗಂಟೆಗೆ? 9:30ಗೆ ಓಪನ್ ಮಾಡಿ. 9:30ರಿಂದ 2 ಗಂಟೆ ಕ್ಲೀನಿಂಗ್ ಕ್ಲೀನಿಂಗ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಕ್ಲೀನಿಂಗ್. 5 ಜನ ಕಂಪ್ಲೀಟ್ 5 ಜನ ಇರ್ತಾರೆ. ಅವ್ರು ಬರೀ ಟ್ಯಾಂಕ್ಸ್ ಕ್ಲೀನಿಂಗು ನೋಡಿದ್ವಿ. ನೀವೇ ಇವಾಗ ಇದ್ರಲ್ಲ, ಕ್ಲೀನ್ ಆದ್ಮೇಲೆನೆ ಪಬ್ಲಿಕ್ ನ ಒಳಗೆ ಬಿಡೋದು. ನೆಕ್ಸ್ಟ್ ಸರ್, ನೆಕ್ಸ್ಟ್ ನಮ್ಮ ಹತ್ರ ಇವಾಗ ಟೆರೆಂಟುಲಾ ಐತೆ. ಟೆರೆಂಟುಲಾ ಇದಕ್ಕೂ ಇವಾಗ ಬಹಳ ಜನ ಇಷ್ಟಪಡ್ತವ್ರೆ ಟೆರೆಂಟುಲಾನ. ಇದು ಒಂದು ಬ್ಯೂಟಿಫುಲ್ ಪೆಟ್ ಆಗಿರುತ್ತೆ. ಇದು ನೀವು ನೋಡ್ತಾ ಇರ್ಬೋದು, ಇದು ಶೆಡ್ಡಿಂಗ್ ಮಾಡಿರೋದು. ಇದು ಶೆಡ್ಡಿಂಗ್ ನೀವು ಹೊರೆ ಬಿಟ್ಟಿರೋದು. ಯಾವುದೇ ವಿಡಿಯೋದಲ್ಲಿ ಇದು ಲೈವ್ ಆಗಿರೋದು. ಅದು ಬಟ್ಟೆ ಚೇಂಜ್ ಮಾಡಿರೋದು, ಹೊಸ ಬಟ್ಟೆ. ಕಂಪ್ಲೀಟ್ಲಿ ಹಳೆ ಬಟ್ಟೆ. ಇದು ಸ್ಕೀಡಿಂಗ್ ಆಗೋದಾದ್ಮೇಲೆ ತೆಗ್ದಿರೋದು. ಇದು ವರ್ಷಕ್ಕೆ ಒಂದ್ಸರಿ ಇಲ್ಲ ಸೆವೆರಲ್ ಸತಿ ಮಾಡುತ್ತೆ ಇದು ಶೆಡ್ಡಿಂಗ್ ಟೈಮು. ಅದು ಯಾಕಂತಂದ್ರೆ ಸೆನ್ಸರಿ ಆರ್ಗನ್ಸ್ ಇರುತ್ತಲ್ಲ, ಅವೆಲ್ಲ ಹೊಸ್ದಾಗಿ ಬರುತ್ತೆ. ನೋಡಿ, ಇಲ್ಲೂ ಏರ್ಸ್ ಇದೆ, ಅಲ್ಲೂ ಏರ್ಸ್ ಇದೆ. ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು. ಆ ಸೆನ್ಸರಿ ಆರ್ಗನ್ಸು ಕಂಪ್ಲೀಟ್ಲಿ ಹೊಸದಾಗುತ್ತಿದ್ದು ಶೆಡ್ಡಿಂಗಲ್ಲಿ. ನೀವು ಇಲ್ಲಿ ಬಿಟ್ಟರೆ ನೀವು ಎಲ್ಲೂ ಈ ಥರ ಶೆಡ್ಡಿಂಗ್ನ ನೋಡೋಕೆ ಸಾಧ್ಯನೇ ಇಲ್ಲ. ಕಂಪ್ಲೀಟ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆಮೇಲೆ ಇದರಲ್ಲಿ ಮರಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಸೆಮಿ ಅಡಲ್ಟು. ಇದು ಫುಲ್ಲಿ ಅಡಲ್ಟು ಆಗಿಲ್ಲ. ಇದ್ರದ್ದು ಮರಿ ಹೆಂಗಿರುತ್ತೆ ಅದನ್ನು ತೋರಿಸ್ತೀವಿ. ಅದ್ರ ಮರಿ ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಶೆಡ್ಡಿಂಗ್ ಆಗಿರೋದು. ಇದು ಯಾವ ಥರ ಇದೆ ನೋಡಿ. ಇಲ್ಲೂ ಏರ್ಸ್ ಎಲ್ಲ ನೀವು ಗಮನಿಸ್ಬೋದು. ಯಾವ ಥರ ಇರುತ್ತೋ ಮರಿಲು ಅದೇ ಥರನೂ ಇಲ್ಲೂ ಇದೆ. ಇದು ಅದ್ರ ಮರಿ ನೋಡಿ ಇಷ್ಟು ಸೈಜ್. ಈ ಸೈಜಿಂದ ನಾವು ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಇದು ತಗೋಬೇಕಂತಂದ್ರೂ ಎನ್ಕ್ಲೋಜರ್ಸ್ ಎಲ್ಲ ಇರಲೇಬೇಕಾ? ಹೌದು ಎಲ್ಲ ಪ್ರತಿಯೊಂದಕ್ಕೂ ಪ್ರಾಪರ್ ಎನ್ಕ್ಲೋಜರ್. ಇದರಲ್ಲಿ ಬೇಕಾ ಸರ್? ಇದಕ್ಕೇನು ಬೇಕಾ? ಇದಕ್ಕೆ ಪೇಪರ್ ತಗೊಂಡ್ರೆ ಟೆರೆಂಟುಲಾಗಿಂತ ಜಾಸ್ತಿ ಪೇಪರ್ ಖರ್ಚು ಬಂದಿದೆ. ಹೌದಾ ಸರ್? ಎಷ್ಟಾಗುತ್ತೆ ಸರ್ ಇದಕ್ಕೆ? ಇದು 4500. ಇದು ಮರಿಗೆ. ಹೌದು. ನಾವೇನು ಈ ಇದು ನೋಡ್ತಾ ಇದ್ದೀವಿ. ಇದು ದೊಡ್ಡ ಸೈಜ್ 25,000 ರೂಪಾಯಿ 30,000 ರೂಪಾಯಿ ಡಿಪೆಂಡ್ ಆನ್ ಸೈಜು, ಮೇಲ್ ಫಿಮೇಲ್. ಇದು ಕಚ್ಚೋದೆಲ್ಲ ಅಡಲ್ಟ್ ಎಲ್ಲ ಕಚ್ಚುತ್ತೆ ಬಟ್ ವೆನಮಸ್ ಇರಲ್ಲ, ಪೇನ್ ಆಗುತ್ತೆ. ಸೊ ಇದರಲ್ಲೂ ನೋಡ್ತಾ ಇರ್ಬೋದು, ನಾವು ಹೈಡಿಂಗ್ ಪ್ಲೇಸ್ ಕೊಟ್ಟಿದ್ದೀವಿ. ಬಚ್ಕೊಳಕ್ಕೆ ಜಾಗ ಕೊಟ್ಟಿದ್ದೀವಿ, ಕುಡಿಯಕ್ಕೆ ನೀರು ಕೊಟ್ಟಿದ್ದೀವಿ. ಸಣ್ಣದಾಗೆ ಒಳ್ಳೆ ಸೆಟಪ್ ಮಾಡ್ಬಿಟ್ಟಾರೆ. ಮತ್ತೆ ಸರ್ ಇದು ಫೀಡಿಂಗ್ ಇರುವೆ ಕೊಡ್ತೀವಿ, ಸಣ್ಣ ಇರುವೆ ಕೊಡ್ತೀವಿ. ಎಲ್ಲಿ ತರ್ತೀರಾ ಸರ್ ಇರುವೆನ? ಹಿಡಿದ್ಬಿಟ್ಟು ಹಾಕ್ತಿವಿ. ಅದಕ್ಕೆ ಒಬ್ಬರನ್ನ ಇಟ್ಟಿದ್ದೀವಿ, ಇರುವೆ ಹಿಡಿದ್ವಿ. ಇವಾಗ ಗೆದ್ಲು
ಸರ್ ಇವಾಗ ನಾವು ಮನೇಲಿ ಒಂದ್ ಯಾವ್ದೋ ಸಾಕಿರ್ತೀವಿ ಅದ್ರನ್ನೇ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಇಲ್ಲಿ ಇಷ್ಟೊಂದೆಲ್ಲ ಪೆಟ್ಸ್ ಇರೋದ್ರಿಂದ ಇವಾಗ ಮೀನ್ ಇದೆ, ಇಲ್ಲ ಪ್ರತಿಯೊಂದಕ್ಕೂ ಒಬ್ಬೊಬ್ಬರಿಗೆ ಕೊಟ್ಬಿಡಿದೀವಿ. ಅದಕ್ಕೆ ರೆಪ್ಟೈಲ್ಸ್ಗೆ ಒಬ್ಬ ಇದ್ದಾನೆ, ಮೀನ್ಗೆ ಒಬ್ಬ ಇದ್ದಾನೆ, ಆಚೆ ಬರ್ಡ್ಸ್ಗೆ ಒಬ್ಬ ಇದ್ದಾನೆ. ಸೊ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಸಪ್ರೇಟ್ ಸಪ್ರೇಟ್ ಆಗಿ ನೀವು ಎಲ್ಲರನ್ನೂ ಮಾನಿಟರ್ ಮಾಡ್ತಾ ಇರ್ತೀರಾ ಹಾಕೊಂಡು. ಸರ್ ನೆಕ್ಸ್ಟ್ ಸರ್ ಇದು ನಿಮ್ಮ ಹತ್ರ ಇನ್ನೊಂದು ಕೇಳಿದೆ ನಾನು, ಇದ್ರೊಳಗಡೆ ಒಂದು ಇದಿದೆ ಟಾರಂಟುಲಾ. ಅದು ಸೌತ್ ಅಲ್ಲೇ ಲಾರ್ಜೆಸ್ಟ್ ಇರೋದು ಇದು. ಅದು ತುಂಬಾ ದೊಡ್ಡದೈತೆ ಇದು ಸೈಜು. ಇದಕ್ಕೆ ನಾವು ಕತ್ಲೆನಲ್ಲಿ ಏನಕ್ಕೆ ಇಟ್ಟಿದೀವಿ ಅಂದ್ರೆ ಇದು ಶೆಡ್ಡಿಂಗ್ ಮಾಡಿಲ್ಲ. ಲಾಸ್ಟ್ ಒಂದು 2 months ಆಯ್ತು ಶೆಡ್ಡಿಂಗ್ ಮಾಡಿ. 2 months ಇಂದ ಶೆಡ್ಡಿಂಗ್ ಆಗಿಲ್ಲ ಇದು. ಅಲ್ಲಿ ನೋಡ್ಬೋದು ನೀವು ಲಾಸ್ಟ್ ಅಲ್ಲಿ ಮರದ ಪಕ್ಕದಲ್ಲಿ ಆ ಮೂಲೆಯಲ್ಲಿ ನೀವು ನೋಡ್ಬೋದು. ಇದು ಕಂಪ್ಲೀಟ್ಲಿ ದೊಡ್ಡದು. ಸೌತ್ 7 ಇಂಚಿಂದ 8 ಇಂಚವರೆಗೂ ಐತೆ. ದೊಡ್ಡದು ಇಷ್ಟು ದೊಡ್ಡದು. ಈಗ ಪ್ರೆಸೆಂಟ್ಲಿ ಫಾಸ್ಟಿಂಗ್ ಅಲ್ಲಿ ಇದೆ 2 months ಇಂದ. ಯಾಕಂದ್ರೆ ಕಂಪ್ಲೀಟ್ಲಿ ಶೆಡ್ಡಿಂಗ್ ಮಾಡಿಲ್ಲ. ಮತ್ತೆ ಅಬ್ಡೋಮೆನ್ ಸೈಜ್ ಏನಾಗಿರುತ್ತೆ ಕಂಪ್ಲೀಟ್ಲಿ ಚಿಕ್ಕ ಆಗ್ಬಿಟ್ಟಿರುತ್ತೆ ಫಾಸ್ಟಿಂಗ್ ಮಾಡಿರೋದ್ರಿಂದ. ಯಾವಾಗ ಇಂಟೇಕ್ ಮಾಡುತ್ತೆ ಫುಡ್ ನ ಕಂಪ್ಲೀಟ್ಲಿ ದೊಡ್ಡದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಎಷ್ಟು ದಪ್ಪ ಶೆಡ್ಡಿಂಗ್ ಆದ್ರೇನೆ ಊಟ ನಮ್ಗೆ ಗೊತ್ತಾಗುತ್ತೆ ಅದು ಹೆಲ್ತ್ ಕಂಡೀಷನ್ ಹೆಂಗೈತೆ. ಹೆಲ್ತ್ ಕಂಡೀಷನ್ ಚೆನ್ನಾಗಿದ್ರೇನೆ ಅದು ಶೆಡ್ಡಿಂಗ್ ಮಾಡೋದು. ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಅದು ಶೆಡ್ಡಿಂಗ್ ಮಾಡಕ್ ಪವರೇ ಇರಲ್ಲ. ಏನಕ್ಕಂದ್ರೆ ಅದು ಯಾವಾಗ ಬಟ್ಟೆ ಚೇಂಜ್ ಮಾಡುತ್ತೆ ಗೊತ್ತಾ, ಅವಾಗ ತುಂಬಾ ಅದನ್ನ ಪೇನ್ಫುಲ್ ಆಗಿ ಅದು ಚೇಂಜ್ ಮಾಡೋದು. ಅದು ಪವರ್ ಇಲ್ಲ ಅಂದ್ರೆ ಅಲ್ಲೇ ಸ್ಟ್ರಕ್ ಆಗೋಗುತ್ತೆ. ಸೊ ಅದು ಪವರ್ ಬಂದು ಚೆನ್ನಾಗಿ ಡೈಟ್ ಎಲ್ಲ ತಗೊಂಡಿದ್ಮೇಲೆ ತಿರ್ಗಾ ಇದಾಗೋದು. ನಾವು ಲೈಟ್ ಹಾಕಿ ಇಟ್ಟಿದ್ವಲ್ಲ ಅದು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿತ್ತು. ಸೊ ಇದಕ್ಕೆಲ್ಲ ಕಂಪ್ಲೀಟ್ ಕತ್ಲೆ ಮಾಡಿ ಇದು ಶೆಡ್ಡಿಂಗ್ ಆದ್ಮೇಲೆ ತಿರ್ಗಾ ಡೈಟ್ ಸ್ಟಾರ್ಟ್ ಮಾಡಿದ್ರೆ ಅದು ಕಂಡೀಷನ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಇಗ್ವಾನಾ ತೋರಿಸ್ತೀವಿ. ಸೊ ಇದು ಬಂದು ಮೇಲ್ ಫಿಮೇಲ್ ಇಗ್ವಾನಾ. ನನ್ನ ಕೈನಲ್ಲಿರೋದು ಮೇಲು, ನಿಮ್ಮ ಕೈನಲ್ಲಿರೋದು ಫಿಮೇಲು. ಇದು ಮೇಲ್ ಫಿಮೇಲ್ ಇಗ್ವಾನಾ ಕಂಪ್ಲೀಟ್ ಒಂದೇ ಏಜು ಒಂದೇ ಇಯರ್ದು ಇಗ್ವಾನಾ ಇದು. ಏನಕ್ಕಂದ್ರೆ ಒಂದೇ ಸೈಜ್ ಐತೆ ನೋಡಿ. ಹೌದೌದು, ಒಂದೇ ವರ್ಷದ್ದು 2 ದೊಡ್ಡದಾಗಿರೋದು. 2 ವರ್ಷ ಇದಕ್ಕೆ ಇವಾಗ ಆಲ್ಮೋಸ್ಟ್ ಒಂದು 3-3.5 ಅಡಿ ಇಗ್ವಾನಾ ಸೈಜ್ ಐತೆ ಸರ್. ನನ್ಗೆ ಮುಕ್ಕಲ್ ಭಾಗ ಬಂದೈತೆ. 3-3.5 ಅಡಿ ಇಗ್ವಾನಾ ಸೈಜ್ ಬರುತ್ತೆ ಇದು. ಇದು ಗ್ರೀನ್ ಕಲರ್ ಮೇಲು, ಲೈಟ್ ರೆಡ್ ಕಲರ್ ಫಿಮೇಲ್. ಇದು ಫಿಮೇಲ್. ನೀವು ನನ್ನ ಕೈಯಲ್ಲಿ ಇರೋದು ನೋಡ್ತಾ ಇರೋದು, ಅವ್ರ ಕೈಯಲ್ಲಿ ಇರೋದು ಬಂದು ಮೇಲು. ಸೊ 2 ಒಂದೇ ಹೈಟ್ ಐತಲ್ವಾ ಸರ್ ಇದು? ಹೌದು. ಯಾರಾದ್ರೂ ಫಾರ್ಮ್ ಹೌಸ್ ಅಲ್ಲಿ ಈ ತರ ಮೇಲ್ ಫಿಮೇಲ್ ಪಕ್ಕಾ ಸೈಜ್ ಇರೋದ್ರಿಂದ ಬೇರೆ ಬೇರೆ ಬ್ಲಡ್ ಲೈನ್ ಮೇಲ್ ಫಿಮೇಲ್ ಇದು ಒಂದೇ ಬ್ಲಡ್ ಲೈನ್. ಹೌದು ಸರ್. ಇದ್ರಲ್ಲೂ ಬ್ಲಡ್ ಲೈನ್ ಮುಖ್ಯನಾ? ಬ್ಲಡ್ ಲೈನ್ 100%. ಒಂದೇ ಒಂದು ಬ್ಲಡ್ ಲೈನ್ ಸೇಮ್ ಆಗ್ಬಿಟ್ರೆ ಮರಿಗಳು ಒಂದ್ ಸ್ವಲ್ಪ ಹ್ಯಾಂಡಿಕ್ಯಾಪ್ ತರ ಬಂದ್ಬಿಡುತ್ತೆ. ಎಲ್ಲಾ ಅನಿಮಲ್ಸ್ ಇರ್ಲಿ, ಎಲ್ಲಾ ಬರ್ಡ್ಸ್ ಇರ್ಲಿ, ಎಲ್ಲಾ ನಾಯಿ ಇರ್ಲಿ, ಎಲ್ಲ ಅದ್ರಲ್ಲಿ ಬ್ಲಡ್ ಲೈನ್ ಅಲ್ಲಿ ಡಿಪೆಂಡ್ ಆಗೇ ಆಗುತ್ತೆ. ಸರ್ ಇದೆಲ್ಲ ಏನ್ ಪ್ರೈಸ್ ಸರ್? ಇದು ಜೋಡಿ ಬಂದು 75,000 ರೂಪಾಯಿ. ಜೋಡಿ ಬಂದು ಜೋಡಿ ಇಲ್ಲ ಒಂದು ಅವ್ರ ಇಷ್ಟ. ಇಗ್ವಾನಾ ಎಷ್ಟಪ್ಪ? ಇದರಿಂದ ದೊಡ್ಡದೈತೆ ನಮ್ಮ ಹತ್ರ. ಇದಕ್ಕಿಂತ ದೊಡ್ಡದೈತೆ ನಮ್ಮ ಹತ್ರ. ಇವಾಗ ಆಕ್ಚುಲಿ ನಮ್ಮ ಹತ್ರ ಒಂದು 6-7 ಅಡಿ ಐತೆ. ಅದನ್ನ ಎಕ್ಸಿಬಿಷನ್ ಕೊಟ್ಟು ಕಳ್ಸಿದ್ವಿ. ಸರ್ ಇದನ್ನು ಪಾರ್ಟಿಸಿಪೇಟ್ ಮಾಡಿಸ್ತಾ ಇರ್ತೀರಾ ಶೋ ಅಲ್ಲಿ? ನಾನು ಆಕ್ಚುಲಿ ಈವೆಂಟ್ಸ್ ಇರ್ಲಿ ಎಲ್ಲಾ ತರಾನು ಮಾಡ್ತೀವಿ. ಯಾರಾದ್ರದ್ದು ಫಂಕ್ಷನ್ ಇದ್ರೇನು, ಬರ್ಡೇ ಫಂಕ್ಷನ್ ಇದ್ರೆ, ಮ್ಯಾರೇಜ್ ಫಂಕ್ಷನ್ ಇದ್ರೆ, ಅದರಲ್ಲೂ ಅನಿಮಲ್ಸ್ ಬೇಕಾಗಿರೋರ್ದು ಸ್ವಲ್ಪ ಅನಿಮಲ್ಸ್ ಲವರ್ ಇರ್ತಾರೆ. ಅವ್ರಿಗೆ ಮಕಾವು, ಇಗ್ವಾನಾ, ಬಾಲ್ ಪೈಥನ್ನು, ಅವ್ರ ಮದ್ವೆನಲ್ಲಿ ಆ ತರ ಇರ್ಬೇಕು. ಇವಾಗ ಒಂದು ಐಸ್ ಕ್ರೀಮ್ ಪೋರ್ಷನ್ ಇರುತ್ತೆ, ಒಂದು ಕಾರ್ನ್ ಪೋರ್ಷನ್ ಇರುತ್ತೆ, ಅದರಲ್ಲಿ ಒಂದು ಅನಿಮಲ್ ಪೋರ್ಷನ್ ಅನ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋರು. ಅಂತವ್ರಿಗೆಲ್ಲ ನಾನು ಮಾಡಿದೀನಿ ಆಲ್ರೆಡಿ. ಸೊ ಅಂತವ್ರಿಗೂ ನಾವು ಸಪ್ಲೈ ಕೊಡ್ತೀವಿ ಸರ್. ಯಾಕಂದ್ರೆ ಆ ಥರ ಯಾಕೆ ಗೊತ್ತಾಗ್ಬೇಕು ಅಂತಂದ್ರೆ ಇವಾಗ ನನಗೆ ಗೊತ್ತಿರಲಿಲ್ಲ ಇದೇನು ಅಂತ. ಆ ಥರ ನಾವು ಯಾವುದೋ ಮ್ಯಾರೇಜ್ ಫಂಕ್ಷನ್ ಹೋದಾಗ ಈ ಥರ ಇದ್ದಾಗ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ, ಸ್ವಲ್ಪ ನಾಲೆಜ್ ಬರುತ್ತೆ ಪ್ರತಿಯೊಬ್ಬರಿಗೂ. ಈ ಥರ ಸಾಕ್ಬೋದ ಅಂತಾನೂ ಗೊತ್ತಾಗುತ್ತೆ ಒಬ್ರೊಬ್ರು. ಸಾಕ್ಬೋದು. ಇವಾಗ ಫಸ್ಟು ಎಷ್ಟು ಪೀಪಲ್ ಸ್ವಲ್ಪ ಅನ್ಎಜುಕೇಟೆಡ್ ಆಗಿದ್ರು, ಇವಾಗ ಇದ್ರ ಬಗ್ಗೆ ಎಜುಕೇಟೆಡ್ ಆಗವ್ರೆ. ಏನಕ್ಕೆ ಗೊತ್ತಾ, ವಿಡಿಯೋಸ್ ಅಲ್ಲಿ ನೋಡಿ ಇದ್ರ ಬಗ್ಗೆ ಓದಿ ಎಲ್ಲ. ಮತ್ತೆ ನಮ್ಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಅಷ್ಟು ಗೊತ್ತಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಮೈಂಡ್ ಕೊಟ್ಟಿರ್ತಾರೆ ಅವ್ರು. ಇವಾಗ ಒಂದು ಇಗ್ವಾನಾ ತಗೊಬೇಕಂದ್ರೆ ನಾವೇನ್ ಮಾಡ್ತೀವಿ, ಒಂದು ಇಗ್ವಾನಾ ಬಿಡೋ 1,000 ಇಗ್ವಾನಾ ತರಿಸೋಣ ಅಂದ್ಬಿಟ್ಟು ನಮ್ಮ ಮೆಂಟಾಲಿಟಿ. ನಾವು ಸೇಲ್ ಮಾಡೋರು, ಆಸ್ ಅ ಪೆಟ್ ಮಾಡೋರು ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಓದ್ತಾರೆ, ಅದ್ರ ಬಗ್ಗೆ ಹೆಂಗ್ ಸಾಕೋದು, ಹೆಂಗ್ ಅದ್ ಸ್ವಲ್ಪ ಕಸ್ಟಮರ್ಸ್ ಇದಾರೆ. ಸ್ವಲ್ಪ ಕಸ್ಟಮರು ಅವ್ರಿಗೆ ಎಂತ ಅವ್ರ ದೊಡ್ಡ ಮನುಷ್ಯರು ತೋರಿಸ್ಕೊಳಕ್ಕೆ ಸ್ವಲ್ಪ ಜನ ತಗೊಳ್ತಾರೆ. ನನ್ನ ಕಾರಲ್ಲಿ ಇದ್ದೀರಾ ಇದು ಒಂದ್ ಸ್ವಲ್ಪ ರಾಯಲಿಟಿ ಅನ್ನೋ ತರ ಅವ್ರಿಗೆಲ್ಲ ನಾವು ಕೊಡಕ್ಕೆ ಇಷ್ಟಪಡಲ್ಲ. ಸಾಕ್ತೀರಾ ಅವ್ರಿಗೆ ಮಾತ್ರ ಕೊಡೋದು. ಶೋಕಿಂಗ್ ಮಾಡೋಕ್ಕೆಲ್ಲ ಯಾವ ತರ ಇಟ್ಕೊಂಡಿದ್ದೀರಾ ಸರ್? ಫ್ರೀಯಾಗಿ ಆರಾಮಾಗಿ ಕುಂತೈತೆ, ಹಿಂಗ್ ಇಟ್ಕೊಂಡು ಓದ್ತಾ ಇರ್ಬೋದು ಗಾಡಿಲಿ. ಓಡೋಗಲ್ವ ಸರ್ ಇದು? ಇಲ್ಲ ಓಡೋಗಲ್ಲ. ನನ್ನ ಹತ್ರ ಒಂದು ಮೊಹಾಂಟೋ ಅಂದ್ಬಿಟ್ಟಿತ್ತು, ಅದು ಲಾಸ್ಟ್ ಇಯರ್
ಅದು ನಂದು ಹಳೆ ಮೇಲು ಅಂದ್ರೆ ಒಂದು 30 ವರ್ಷದ ಮೇಲದು. 30 ವರ್ಷ 28 ವರ್ಷ ಮೇಲದು. ನಿಮ್ ಜರ್ನಿ ನನ್ನ ಗಾಡಿನಲ್ಲಿ ನನ್ ಬುಲೆಟ್ ಐತೆ, ಅದ್ರಲ್ಲಿ ಹೋಗ್ತಾ ಇದ್ರೆ ಟ್ಯಾಂಕ್ ಅಲ್ಲಿ ಕೂತ್ಕೊಂಡ್ರೆ ಅದು ಅಲ್ಲಾಡಲ್ಲ. ಸಿಗ್ನಲ್ ಅಲ್ಲಿ ಇರ್ಲಿ, ಎಷ್ಟು ದೊಡ್ಡ ಹಾರನ್ ಬಂದ್ಬಿಡ್ಲಿ, ಏನಾದ್ರೂ ಆಗ್ಬಿಡ್ಲಿ, ಅಲ್ಲಾಡಲ್ಲ. ಇದ್ರದ್ದು ಏನಂತಂದ್ರೆ ಒಂದೊಂದು ಬೆರಳು ಏನೈತೆ ನಿಮ್ದು ಪರ್ಚಿಂಗ್ ಇರುತ್ತಲ್ಲ, ಇದು ನೇಲ್ಸ್ ಎಲ್ಲ ಇದು ಕಂಪ್ಲೀಟ್ಲಿ ಹಿಡ್ಕೊಳೋ ತರಾನೆ. ಇದನ್ನ ಸ್ವಲ್ಪ ಗೋಡೆನೂ ಹತ್ತುತ್ತೆ ಇದು. ಇಲ್ಲ ಗೋಡೆ ಹತ್ತುತ್ತೆ, ಬಟ್ ನಮ್ಮ ಉಡಾ ಅದು ಹಳೆ ಸ್ಟೋರಿಗಳು ಐತೆ ಅಲ್ಲ, ರಾಜ ಮಹಾರಾಜ ಎಲ್ಲ ಆ ತರ ಎಲ್ಲ ಇಲ್ಲ. ಅದು ಫೇಕ್ ಸ್ಟೋರಿನೇ. ನಾನು ಅದಕ್ಕೆಲ್ಲ ಒಪ್ಪಲ್ಲ. ಏನಕ್ಕಂದ್ರೆ ಮಾನಿಟರ್ ನಾನು ಸಾಕಿದ್ದೀನಿ. ನನ್ನ ಹತ್ರ ಆಲ್ಬೈನೋ ವಾಟರ್ ಮಾನಿಟರ್ ಐತೆ. ವಾಟರ್ ಮಾನಿಟರ್ ಅಲ್ಲೇ ನಮ್ಮ ಹತ್ರ ಬಹಳ ವೆರೈಟಿಗಳು ಐತೆ. ಸೊ ಅದು ಎಲ್ಲ ಕಟ್ಬಿಟ್ಟು ಗೋಡೆ ಹತ್ತಾ ಇದ್ರು, ಅದೆಲ್ಲ ಫೇಕ್ ಸ್ಟೋರಿ ಅನ್ಕೊಳ್ತೀನಿ. ಇವರು ಇದನ್ನ ಇವ್ರ ಹತ್ರನೇ ಇಟ್ಕೊಳೋದ್ ಬಿಟ್ಟು ರೆಂಟಿಗೆ ಕೂಡ ಕೊಡ್ತಾರೆ. ಮತ್ತೆ ಈ ತರ ಏನಾದ್ರು ನಿಮ್ಗೆ ಶೋಗೆ ಏನಾದ್ರು ಬೇಕಿದ್ರೆ, ಅಂದ್ರೆ ನಿಮ್ ಮ್ಯಾರೇಜ್ ಫಂಕ್ಷನ್ ಆಗಿರ್ಬೋದು, ಮನೇಲಿ ಏನೋ ಒಂದು ಫಂಕ್ಷನ್ ಮಾಡ್ತಿರ್ಬೋದು, ಪ್ರತಿಯೊಂದು ಫಂಕ್ಷನ್ ಫೋಟೋ ಶೂಟ್ಗೂ ಕೂಡ ಇವ್ರು ಕರ್ಕೊಂಡ್ ಬಂದು ರೆಂಟಿಗೆ ಕೂಡ ಕೊಡ್ತಾರೆ. ಮತ್ತೆ ಯಾರೇ ಆದ್ರೂ ಸಾಕೋರು, ಚಿಕ್ಕದಾಗಿರ್ಲಿ, ಇಲ್ಲಿ ಏನೇ ತಗೊಂತಾ ಇರಿ ನೀವು, ನಾಯಿ, ಬೆಕ್ಕು, ಎಕ್ಸಾಟಿಕ್ ಬ್ರೀಡ್ಸ್ ಏನೇ ತಗೊಳ್ರಿ, ಸಾಕ ಯೋಗ್ಯತೆ ಇದ್ರೆ ಮಾತ್ರ ತಗೊಳ್ರಿ. ತಗೊಂಡ್ ಸಾಕ್ಬಿಟ್ಟು ಒಂದ್ 2 ವರ್ಷ 1 ವರ್ಷ ಸಾಕ್ಬಿಟ್ಟು ಎಲ್ಲೋ ಎಸ್ಬಿಟ್ಟು ಬಂತು ಬರ್ಬೇಡಿ. ಎಲ್ಲದಕ್ಕೂ ಕೇಳ್ಕೊಂಡ್ರೆ ಒಂದೇ ಮೈಂಡ್ ಇದ್ರೆ ನಮ್ಗೆ ರಿಟರ್ನ್ ಕೊಟ್ಬಿಡಿ. ಅಡಾಪ್ಷನ್ಗೂ ಕೊಡ್ಬೋದು. ನೀವು ಆಗ್ಲೇ ಹೇಳಿದ್ದಾರೆ ಅವರು, ಅಡಾಪ್ಷನ್ಗೂ ಕೊಡ್ಬೋದು, ಬೇಕಾದ್ರೆ ಪರ್ಚೇಸು ಕೂಡ ಮಾಡ್ತಾರೆ. ಅಡಾಪ್ಷನ್ಗೆ ಕೊಡೋರೆ ಹೆಚ್ಚು, ಯಾಕಂದ್ರೆ ತನ್ನ ಮಕ್ಳು ತರ ಸಾಕಿರ್ತಾರೆ, ಅವ್ರಿಗೆ ಮಾರಕ್ಕೆ ಇಷ್ಟ ಆಗಲ್ಲ, ಅಂಥವ್ರು ಅಡಾಪ್ಷನ್ಗೆ ಕೊಡ್ತಾರೆ. ಅಂಥವ್ರದ್ದು ಅಪ್ಪ ಏನಿರ್ತಾರೋ, ನಿಮ್ಮ ಮೇಲು ಫೀಮೇಲ್ ಏನು ಕೊಟ್ಟಿರ್ತಾರೋ ಅದು ಕಂಪ್ಲೀಟ್ಲಿ ನಿಮ್ದಾರೆ, ನಿಮಗೆ ವಾಪಸ್ ಕೊಡಲ್ಲ. ಪ್ರೋಜನಿಸ್ ಎಲ್ಲ ಇವ್ರದ್ದು, ಯಾಕಂದ್ರೆ ಇವ್ರು ಕಷ್ಟಪಟ್ಟು ನೋಡ್ಕೊಂತ ಇರ್ತಾರೆ. ಈ ಥರ ಮೇಂಟೈನ್ ಮಾಡ್ಬೇಕಂದ್ರೆ ಇವ್ರಿಗೆ ಇನ್ ರಿಟರ್ನ್ ಏನಾದರೂ ಬಿದ್ದಲೇಬೇಕು. ಅದಕ್ಕೋಸ್ಕರ ಇವ್ರು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಲ್ಲ. ಮತ್ತು ಇನ್ನೊಂದು, ನಿಮ್ಗೆ ಯಾವ ಬೇಕು, 15 ದಿನಕ್ಕೆ ಬೇಕಾ, 1 ತಿಂಗ್ಳಿಗೆ ಬೇಕಾ, ಫೋಟೋಸ್ ಬೇಕಾ, ಬಂದು ನೋಡ್ಕೊಂಡು ಹೋಗ್ತೀರಾ, ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ನೀವು. ಯುರೋಪ್ ಬಿಲಾಂಗ್ ಆಗೋದು, ಇದು ಯುರೋಪ್ಗೆ. ಇದು ಹ್ಯಾಮ್ಸ್ಟರ್ ಅಂತಾರೆ. ಇದರಲ್ಲೂ ಭಾಳ ಕಲರ್ಸ್ಗಳು ಬರುತ್ತೆ. ಇವಾಗ ನನ್ನ ಹತ್ರ ಸದ್ಯಕ್ಕೆ ಇರೋದು ವೈಟ್ ಕಲರ್ ಹ್ಯಾಮ್ಸ್ಟರು. ಇದರಲ್ಲೂ ಡಿಫ್ರೆಂಟ್ ಕಲರು. ಆಮೇಲೆ ಇದರಲ್ಲಿ 2 ವೆರೈಟಿ ಹ್ಯಾಮ್ಸ್ಟರ್ ಬರುತ್ತೆ. ಒಂದು ಬಂದು ಡಾರ್ಫ್ ಹ್ಯಾಮ್ಸ್ಟರ್ ಅಂತೀವಿ, ಒಂದು ಬಂದು ಸಿರಿಯನ್ ಹ್ಯಾಮ್ಸ್ಟರ್ ಅಂತೀವಿ. ಇದು ಬಂದು ಸಿರಿಯನ್ ಹ್ಯಾಮ್ಸ್ಟರು. ಇದರಲ್ಲಿ ಡಾರ್ಫ್ ಹ್ಯಾಮ್ಸ್ಟರ್ ಬಂದು 2 ಇಂಚಿಂದ 2.5 ಇಂಚ್ವರೆಗೂ ಬರುತ್ತೆ ಹ್ಯಾಮ್ಸ್ಟರ್. ಚೆನ್ನಾಗೈತೆ ಸರ್ ಇದು ಒಂಥರ. ಇದೆಲ್ಲ ನಾರ್ಮಲ್ ಪೆಟ್ ಅನ್ಕೊಳ್ಳಿ. ಇವಾಗ ಸ್ಟಾರ್ಟರ್ಸ್ ಇರ್ತಾರೆ ಗೊತ್ತಾ, ಏನಾದ್ರು ಒಂದು ಮೊಲ ಸಾಕ್ಬೇಕು ಅಂತ ಅವ್ರು ಸಾಕಕ್ ಬಂದಿರೋರ್ಗೆ ಇದು ಫಸ್ಟ್ ತಗೊಂಡ್ಬಿಟ್ಟು ಇದನ್ನ ಸಾಕ್ಬಿಟ್ಟು ಆಮೇಲೆ ದೊಡ್ಡ ಅನಿಮಲ್ಗೆ ಶಿಫ್ಟ್ ಆಗ್ತಾರೆ. ರೋಡೆಂಟ್ ಅಲ್ಲಿ ನಮ್ಮ ಹತ್ರ ಲಾರ್ಜೆಸ್ಟ್ ರೋಡೆಂಟು ಮಾರ ಕೆಪ್ಪಿಬಾರ ಅದೂ ಸಿಗುತ್ತೆ. ಆಮೇಲೆ ಇನ್ನೊಂದು ನಿಮ್ ವಿಡಿಯೋನಲ್ಲಿ ಹೇಳ್ಬಿಡ್ತೀನಿ, ಅನಿಮಲ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಪೆಟ್ಟು ಬೇಕಾಗಿರ್ಲಿ, A to Z ಲೀಗಲ್ ಎಲ್ಲ ಸಿಗುತ್ತೆ. ಇವ್ರ ಹತ್ರ ಇಲ್ಲಿಗಲ್ ಯಾವ್ದು ಸಿಗಲ್ಲ, ಟ್ರೈ ಮಾಡಕ್ ಹೋಗ್ಬೇಡಿ. ಮತ್ತೆ ಕಡಿಮೆ ಅಂತೂ ಸಿಗಲ್ಲ. ಯಾಕಂತಂದ್ರೆ ಹೇಳ್ತೀನಿ, ಇಷ್ಟು ಕ್ವಾಲಿಟಿ ಇರೋಂಥನ ಬೇರೆ ಕ್ವಾಲಿಟಿ ಇಲ್ದವ್ ನಿಮಗೆ ಕಮ್ಮಿ ಸಿಕ್ಕೇ ಸಿಗುತ್ತೆ. ಇಲ್ಲ ಆನ್ಲೈನಲ್ಲಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ಕಾಲ್ ಹಾಕ್ಸ್ಕೊಂಡು ಎಲ್ಲ ಮೋಸ ಮಾಡೋರು ಇದ್ದೇ ಇರ್ತಾರೆ. ಯಾಕಂದ್ರೆ ಇವ್ರಿಗೆ ನೀವು ಕಾಸು 50,000 ಆಗಲಿ 1 ಲಕ್ಷ ಹಾಕಿದ್ರು ಇವ್ರನ್ನ, ಯಾಕಂದ್ರೆ ಕರ್ನಾಟಕ ಅಕ್ವೇರಿಯಂ ಅಂದ್ರೆ ಇಡೀ ಕರ್ನಾಟಕ ಎಲ್ಲ ಇಂಡಿಯಾಗೆ ಗೊತ್ತು, ಯಾರು ಬೇಕೋ ಕರ್ಕೊಂಬಂದು ಇಲ್ಲಿಗೆ ಬಿಡ್ತಾರೆ. ಆರಾಮಾಗಿ ಕೇಳ್ಬೋದು, ಬೇರೆಯವ್ರನ್ನ ಆ ಥರ ಕೇಳೋಕ್ಕಾಗಲ್ಲ. ಮತ್ತೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ವೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಯಾವ ಥರ ಇರುತ್ತೆ ಅಂತ. ಮತ್ತು ಇಲ್ಲಿ ಎಕ್ಸಾಟಿಕ್ ರೆಪ್ಟೈಲ್ಸ್ ನೋಡಿದ್ರಿ, ಇಲ್ಲಿ ಕಂಪ್ಲೀಟ್ಲಿ ಫಿಶಸ್ ಕೂಡ ಇದೆ, ಮತ್ತು ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಸ್ಪೆಸಿಫಿಕ್ ಆಗಿ ಫುಡ್ಸ್ ಕೂಡ ಸಿಗುತ್ತೆ. ಮತ್ತು ಮೆಡಿಸನ್ ಅಂದರೆ ಕೆಮಿಕಲ್ಸ್ ಏನೇ ಬೇಕಿದ್ರು ಅದಕ್ಕೆ ಮೆಡಿಸನ್ಸ್ ಏನೇ ರಿಕ್ವೈರ್ಮೆಂಟ್ ಇದ್ದರೂ ಸಿಗುತ್ತೆ. ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಏನು ಸಿಗುತ್ತೆ ಅಂತ ನಿಮ್ಗೇನೋ ಗೊತ್ತಾಗಿಲ್ಲ ಅಂತಂದರೆ ನೀವು ಚೆಕ್ ಮಾಡಬೇಕಾಗಿರೋದು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ. ಮತ್ತು ಕೆಳಗಡೆ ಒಂದು ನಂಬರ್ ಕೂಡ ಕೊಟ್ಟಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.